ಸರ್ ಈಗ ಇಷ್ಟೊತ್ತು ನಮ್ಮನ್ನ ಫುಲ್ ರೋಮಾಂಚನ ಮಾಡ್ಬಿಟ್ಟಿದ್ದೀರಾ. ಆಸ್ ಇಟ್ ಈಸ್ ನಾನೀಗ ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಆಮೇಲೆ ಮ್ಯಾಜಿಕ್ ಹೋಗೋಣ ನಮ್ಮ ಆಡಿಯನ್ಸ್‌ಗೋಸ್ಕರ. ಅವ್ರಿಗೆ ನಮ್ಮ ಆಡಿಯನ್ಸ್‌ಗೆ ಆಲ್ರೆಡಿ ಮ್ಯಾಜಿಕ್ಕೇ ಇಷ್ಟ ಆಗ್ತಿದೆ. ಕ್ವೆಷನ್ ಒಂದು ಹೋಗ್ಬಿಟ್ಟು ಮ್ಯಾಜಿಕ್ ಹೋಗೋಣ ಸರ್. ಸರ್ ಒಬ್ಬ ಮ್ಯಾಜಿಷಿಯನ್ ಮ್ಯಾಜಿಕ್ ಮಾಡ್ತಿದ್ದಾನಂದ್ರೆ, ಅವನ ಶತ್ರುವಾಗಿ ಅವ್ನು ಯಾರನ್ನ ನೋಡ್ತಾನೆ? ಅವನ ಆಡಿಯನ್ಸ್‌ನ ಅಥವಾ ಅವನ ಮ್ಯಾಜಿಕ್ ಸ್ಟೇಜ್ ಫಿಯರ್‌ನ ಅಥವಾ ಅವನ ಸ್ಕಿಲ್‌ನ ಅಥವಾ ಅವನ ಕಾನ್ಫಿಡೆನ್ಸ್ ಲೆವೆಲ್‌ನ? ಯಾವ್ದನ್ನ ಸ್ಟ್ರಾಂಗ್ ಆಗಿ ಶತ್ರು ತರ ನೋಡ್ತಾನೆ? ವೆರಿ ನೈಸ್ ಇಂಟ್ರೆಸ್ಟಿಂಗ್ ಕ್ವಶನ್. ಇವಾಗ ಮೆಜಿಷಿಯನ್ಗೆ ಶತ್ರು ಅಂತ ಕೇಳ್ತಿದ್ದೀರಲ್ಲ, ಇವಾಗ ಆಡಿಯನ್ಸು ನೀವು ಫಸ್ಟ್ ಹೇಳಿದ್ದು, ಆಡಿಯನ್ಸ್ನ ಶತ್ರುವಾಗಿ ಅನ್ಕೊಂಡ್ರೆ ಸ್ಟೇಜ್ ಹತ್ತಕ್ಕೆ ಆಗಲ್ಲ. ಆಡಿಯನ್ಸು ತುಂಬ ಕ್ಲೋಸೆಸ್ಟ್ ಫ್ರೆಂಡು. ಆಡಿಯನ್ಸ್ ಇಸ್ ಮೈ ಫ್ಯಾಮಿಲಿ. ವೆನ್ ಐ ಲವ್ ಮೈ ಆಡಿಯನ್ಸ್ ದೇ ವಿಲ್ ಲವ್ ಮೀ. ನನಗೂ ಅದೇ ಬೇಕಿರೋದು. ನಾನು ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಮ್ಯಾಜಿಕ್ ಮಾಡ್ತಿರೋದಕ್ಕೆ ರೀಸನ್ನೇ ನಾನು ಕರ್ನಾಟಕದಲ್ಲಿ ತುಂಬ ಪ್ರೀತಿ ಗೆಲ್ಲಬೇಕು ಅಂತಾನೆ. ನನ್ನ ಆಡಿಯನ್ಸು ಐ ಲವ್ ದಮ್ ಅ ಲಾಟ್ ಆ್ಯಂಡ್ ದೇ ವಿಲ್ ಆಲ್ಸೋ ಲವ್ ಮೀ ಬ್ಯಾಕ್ ಅಂತ ನನ್ನ ನಂಬಿಕೆ ಇದೆ. ಫಸ್ಟ್ ಆಡಿಯನ್ಸು, ದೇ ಆರ್ ನಾಟ್ ಅಟ್ ಆಲ್ ಮೈ ಎನಿಮಿ, ದೇ ಆರ್ ಮೈ ದ ಬಿಗ್ಗೆಸ್ಟ್ ಲವ್ ದಟ್ ಐ ಹ್ಯಾವ್. ಓಕೆನಾ. ನೆಕ್ಸ್ಟು ನನ್ನ ಪ್ರಾಕ್ಟೀಸ್ ಪ್ರಾರಂಭದಲ್ಲಿ ಶತ್ರುವಾಗಿಯೇ ಇರುತ್ತೆ. ಯಾಕಂದ್ರೆ ನಾನು ಪ್ರಾಕ್ಟೀಸ್ ಮಾಡೋಕ್ಕೆ ಬರಲ್ಲ. ಬರೀ ಮ್ಯಾಜಿಕಲ್ಲಿ ಮಾತ್ರ ಅಲ್ಲ, ನೀವು ಡ್ಯಾನ್ಸರ್ ಆಗ್ತೀರಾ, ಫಿಲ್ಮ್ ಆ್ಯಕ್ಟರ್ ಆಗ್ತೀರಾ, ಏನೇ ಆದರೂ ಸರಿ, ನನ್ನ ದೊಡ್ಡ ಶತ್ರು ಬಂದ್ಬಿಟ್ಟು ಪ್ರಾಕ್ಟೀಸ್, ಅಭ್ಯಾಸ. ಆ ಶತ್ರುನ ಫ್ರೆಂಡ್ ಮಾಡ್ಕೊಂಡ್ಬಿಟ್ರೆ ಜೀವನ ಬ್ಯೂಟಿಫುಲ್ ಆಗುತ್ತೆ. ಅದು ಆಗೋದಕ್ಕೆ ಅಟ್ಲೀಸ್ಟ್ 1 ವರ್ಷ, 48 ದಿನ, 48 ಡೇಸಿಂದ ಸ್ಟಾರ್ಟ್ ಆಗುತ್ತೆ. 48 ದಿನ ಫಸ್ಟ್ ಪ್ರಾಕ್ಟೀಸ್ ಮಾಡಬೇಕು. ನಾನು ನಿಮ್ಗೆ ಹೇಳ್ದಂಗೆ ನಾನು 3 ವರ್ಷ ಅಲ್ಲ ಒಂದೇ ಒಂದು ಟೆಕ್ನಿಕ್ನ ಪ್ರಾಕ್ಟೀಸ್ ಮಾಡಿದ್ದೀನಿ. ಆ ಟೆಕ್ನಿಕ್ನ ಎಕ್ಸಿಕ್ಯೂಷನ್ ಬಂದ್ಬಿಟ್ಟು 1 ಸೆಕೆಂಡ್ ಅಷ್ಟೇ. ಹಿಂಗಿಟ್ಟೆ ಹಿಂಗಂದ್ರೆ ಮಾಯ ಆಗ್ಬಿಟ್ಟಿರುತ್ತೆ. ಆದರೆ ಅದನ್ನ ಪ್ರಾಕ್ಟೀಸ್ ಮಾಡೋಕ್ಕೆ 3 ವರ್ಷ ತೊಗೊಂಡಿದ್ದೀನಿ. ಒಂದು ಟ್ರಿಕ್, ಒಂದು ಟ್ರಿಕ್ಗೆ ಒಂದೇ 3 ವರ್ಷ. ಒಂದು ಟ್ರಿಕ್ 3 ವರ್ಷ ತೊಗೊಂಡಿದ್ದೀನಿ. Okay. ಆದರೆ ಅದು ಅಷ್ಟೇ, ಆ ಟ್ರಿಕ್ ಎಫೆಕ್ಟ್ ಇಷ್ಟೇ ಇರುತ್ತೆ. ಹಿಂಗಿಡ್ತೀನಿ, ಹಿಂಗಂದ್ರೆ ಮಾಯ ಆಗುತ್ತೆ ಅಷ್ಟೇ. 1 ಸೆಕೆಂಡ್ ಅಷ್ಟೇ ಎಫೆಕ್ಟು. ಆದರೆ ಅದನ್ನ ಎಕ್ಸಿಕ್ಯೂಷನ್ಗೋಸ್ಕರ 3 ವರ್ಷ ಪ್ರಾಕ್ಟೀಸ್ ಮಾಡಿದ್ದೀನಿ. ಆ ಪ್ರಾಕ್ಟೀಸ್ನ ರುಚಿನ ನಾವು ಖಂಡಿತ ಫ್ರೆಂಡ್ ಮಾಡ್ಕೊಳ್ಳೇಬೇಕು. ಆಮೇಲೆ ಇನ್ನೊಂದು ಏನು ಹೇಳಿದ್ರಿ, ಸ್ಟೇಜ್ ಫಿಯರ್ ಭಯಂಕರ ದೊಡ್ಡ ಶತ್ರು ಇತ್ತು ನನಗೆ. ಐ ಹ್ಯಾಡ್ ಅ ವೆರಿ ಬಿಗ್ ಪ್ರಾಬ್ಲಮ್ ವಿತ್ ಸ್ಟೇಜ್. ಬಟ್ ಈಗ ನಾನು ಸ್ಟೇಜ್ ಹತ್ತಿಲ್ಲ ಅಂದರೆ ನನಗೆ ಬೇಜಾರಾಗ್ಬಿಡುತ್ತೆ. ನಾನು 1 ವಾರ ನನಗೆ ಶೋ ಇಲ್ಲ ಅಂತಂದರೆ ನನಗೆ ಆ ವೀಕು ಫುಲ್ಲು ಒಂಥರ ನಡುಗ್ಬಿಡ್ತೀನಿ. ನನಗೆ ಶೋ ಬೇಕು, ಏನು ಮಾಡೋದು? ನಾನೊಂದು ಫ್ರೀ ಶೋ ಕೊಟ್ಬಿಡ್ತೀನಿ. ಫ್ರೀ ಶೋ ಅಂದರೆ ನಾನೊಂದು ಆರ್ಫನೇಜ್ಗೆ ಅಥವಾ ಫ್ರೆಂಡ್ಸ್ ಹತ್ರ ಹೋಗ್ಬಿಟ್ಟು, ಸ್ಟ್ರೀಟಲ್ಲಿ ಹೋಗ್ಬಿಟ್ಟು ಮ್ಯಾಜಿಕ್ ಮಾಡೋದು, ಆ ಥರ ಮಾಡಿಬಿಡ್ತೀನಿ. ಸೊ ಇದು ಯಾವುದೂ ಅಲ್ಲ. ಹಂಗಂದರೆ ರಿಯಲ್ ಶತ್ರು ಯಾರು ಮ್ಯಾಜಿಕ್ಗೆ? ಸೋಂಬೇರಿತನ ಮ್ಯಾಜಿಕ್ಗೆ ದೊಡ್ಡ ಶತ್ರು. ಹಾಂ, ಇವಾಗ ತುಂಬ ಮೆಜಿಷಿಯನ್ಸ್ ಬಂದ್ಬಿಟ್ಟು ನನ್ನ ಜೊತೆ ಎದುರಾಕೋತಾರೆ. ಯಾಕೆ ಅಂದರೆ ನಾನು ಅವ್ರಿಗೆ ಹೇಳಿರ್ತೀನಿ ಆಲ್ರೆಡಿ ಟ್ರಿಕ್ನ, ಆದರೆ ಅವ್ರಿಗೆ ಅರ್ಥ ಆಗಿರಲ್ಲ. ನಾನು ಏನು ಹೇಳಿರ್ತೀನಿ, ಅಪ್ಪ ನೋಡಪ್ಪ 2 ವರ್ಷ ಅಭ್ಯಾಸ ಮಾಡಬೇಕಿದೆ ಅಂತ ಹೇಳಿರ್ತೀನಿ. ಆದರೆ ಅವ್ರಿಗೆ ಅರ್ಥನೇ ಆಗೋದಿಲ್ಲ. ಅಭ್ಯಾಸ ಅನ್ನೋದನ್ನ ಬಿಟ್ಬಿಟ್ಟು ಟೆಕ್ನಿಕ್ನ ಬರಲ್ಲ. ಅಭ್ಯಾಸ ಮಾಡಿದ್ರೆ ಅದು ಬರಲ್ಲ. ಅದೇ ಎಕ್ಸಿಕ್ಯೂಷನು. ಆ ಎಕ್ಸಿಕ್ಯೂಷನ್ ಇದ್ದರೆ ಶತ್ರು ಅದೇ ಆಗ್ಬಿಟ್ಟಿರುತ್ತೆ. ಅದನ್ನ ಫ್ರೆಂಡ್ ಮಾಡ್ಕೋಬೇಕು. ತುಂಬ ದೊಡ್ಡ ಶತ್ರು ಬಂದ್ಬಿಟ್ಟು ಪ್ರತಿಯೊಂದು ಮನುಷ್ಯನಿಗೂ ಸರಿ, ಮೆಜಿಷಿಯನ್ಗೂ ಸರಿ ಗಂಭೀರತನ. ನನಗೂ ತುಂಬ ಜಾಸ್ತಿ ಇತ್ತು, ಈಗಲೂ ಸ್ವಲ್ಪ ಇದೆ. ಆದರೂ ಪ್ರತಿದಿನ ಅಟ್ಲೀಸ್ಟ್ 3 ರಿಂದ 8 ಗಂಟೆ ಪ್ರಾಕ್ಟೀಸ್ ಮಾಡಲೇಬೇಕಂತ ನಾನು ಡಿಸೈಡ್ ಮಾಡಿಬಿಟ್ಟು ತುಂಬ ವರ್ಷದಿಂದ ಅದನ್ನೇ ಮಾಡ್ತಾಯಿದ್ದೀನಿ. ಇವಾಗಲೂ ಅದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಮಧ್ಯದಲ್ಲಿ ಒಂದು ಈ ಪ್ಯಾಂಡಮಿಕ್ ಪೀರಿಯಡಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಆ ಪೀರಿಯಡ್ ಮಾತ್ರ ಮಾಡೋಕ್ಕಾಗಲಿಲ್ಲ. ಅದು ಬಿಟ್ಟು 2010 ಇವಾಗವರೆಗೂ ಅದನ್ನು ತುಂಬ ಸ್ಟ್ರಾಂಗ್ ಆಗಿ ಪ್ರತಿದಿನ ಪ್ರಾಕ್ಟೀಸ್ ಮಾಡಿಕೊಂಡು, ಯಾರಿಗೂ ಗೊತ್ತಾಗಲ್ಲ ನಾನು ಪ್ರಾಕ್ಟೀಸ್ ಮಾಡೋದು, ನಮ್ಮ ಮನೇಲಿ ಇರೋರಿಗೂ ಗೊತ್ತಾಗಲ್ಲ. ನಾನು ಪಾಟಿಗೆ ಎದ್ದೇಳ್ತೀನಿ, ಪ್ರಾಕ್ಟೀಸು ಎಲ್ಲ ಮಾಡಿಬಿಟ್ಟು ಒಂದು 3 ಅವರ್ಸ್ ಆಗುತ್ತೆ ಅದು. ಸೊ ಟೋಟಲ್ ಪ್ರೊಸೀಜರ್ ಅದನ್ನೆಲ್ಲ ಮುಗಿಸ್ಕೊಂಡು ಐ ವಿಲ್ ಸ್ಟಾರ್ಟ್ ಇನ್ ಟು ಮೈ ವರ್ಕ್. ಆ್ಯಕ್ಚುಲಿ ನಾನು ಮ್ಯಾಜಿಷಿಯನ್ ಆಗೋದಕ್ಕೆ ಮುಂಚೆ ನಾನು ಇದ್ದಿದ್ದು ಫೀಲ್ಡ್ ಏನಂದರೆ ಜಿಮ್ ಟ್ರೈನರ್ ಆಗಿದ್ದೆ ನಾನು. ಹೊಟ್ಟೆ ನೋಡ್ತೀರಾ ಟಕ್ಕಂತ? ಅಲ್ಲ ಸುಮ್ಮನೆ ಜಿಮ್ ಟ್ರೈನ್ ಅಂದ ತಕ್ಷಣ ಸ್ವಲ್ಪ ಬಾಡಿ ನೋಡಿದೆ ಅದಕ್ಕೆ. 20 ವರ್ಷ ಆಯಿತು. ಗೋಲ್ಡ್ ಜಿಮ್ ಕೇಳ್ಪಟ್ಟಿರ್ತೀರಾ? ಗೋಲ್ಡ್ ಜಿಮ್ ನಾನು 6 ಇಯರ್ಸ್ ನಾನು ಜಿಮ್ ಟ್ರೈನರ್ ಆಗಿದ್ದೆ. ಪರ್ಸನಲ್ ಟ್ರೈನರ್ ಆಗಿದ್ದೆ. ಒಳ್ಳೆ ಚೆನ್ನಾಗಿತ್ತು. ಆ ಪೀರಿಯಡಲ್ಲಿ ನಾನು ಹೆಂಗೆ ಪ್ರಾಕ್ಟೀಸ್ ಮಾಡ್ತಿದ್ದೆ ಅಂದರೆ, ಅವಾಗ ಓದ್ತಾನೂ ಇದ್ದೆ. ಐ ವಾಸ್ ಸ್ಟಡಿಂಗ್ ಮೈ ಎಜುಕೇಷನ್ನು ಮಾಡ್ತಾಯಿದ್ದೆ, ಜಿಮ್ಗೂ ಹೋಗ್ತಾ ಇದ್ದೆ. ಅದೇ ಪೀರಿಯಡಲ್ಲಿ ಮ್ಯಾಜಿಕ್ಕು ಮಾಡಬೇಕಿತ್ತು. ಸೊ ಆ ಟೈಮಲ್ಲಿ ತುಂಬ ಕಷ್ಟ ಇತ್ತು ಪ್ರಾಕ್ಟೀಸ್ ಮಾಡೋದು. ಆದರೂ ಹೆಂಗೋ ಟೈಮ್ ಮಾಡಿಕೊಂಡು ಹಂಗೆ ಸುತ್ತಾ ಇದ್ದೆ ನಾನು. ಆವಾಗ ಪ್ರತಿದಿನ ಕಾಲೇಜ್ಗೆ ಹೋಗ್ಬಿಡ್ತಿದ್ದೆ, ಬಟ್ ಕ್ಲಾಸ್ಗೆ ಹೋಗ್ತಾನೆ ಇರಲಿಲ್ಲ. ಕಾಲೇಜ್ಗೆ ಹೋಗ್ಬಿಟ್ಟು ಆಚೆ ಕೂತ್ಕೊಂಡು ಪ್ರಾಕ್ಟೀಸ್. ಅಭ್ಯಾಸ ಮಾಡಿದ್ರೆ ಬರೆದ್ರೆ ಇರೋದು ಎಂಥದ್ದು ಇಲ್ಲ. 100% ಹೌದು. ಸೊ ಪ್ರಾಕ್ಟೀಸ್ ಇಸ್ ಮೈ ಬೆಸ್ಟ್ ಫ್ರೆಂಡ್. ಆಡಿಯನ್ಸ್ ಆರ್ ಮೈ ಗಾಡ್. ಬೇರೆ ಏನು
ಬೇರೆ ಸ್ಟೇಜ್ ಫಿಯರ್. ಸ್ಟೇಜ್ ಫಿಯರು ಇವಾಗ ಸ್ಟೇಜ್ ಇಲ್ಲ ಅಂದ್ರೆ ನನಗೆ ಒಂಥರ ಅದನ್ನ ದಟ್ ಇಸ್ ಮೈ ಆಲ್ಕೋಹಾಲ್. ಆಲ್ಕೋಹಾಲ್ ಆಗೋಗಿ ಫುಲ್ ಅಡಿಕ್ಟ್ ಆಗ್ಬಿಟ್ಟಿದ್ದೀರಾ. ಅಡಿಕ್ಟ್ ಆಗಿದ್ದೀರಾ ಅದಕ್ಕೆ. ಫ್ರೆಂಡ್ ಎಲ್ಲ ಅಡಿಕ್ಟ್ ಅದು. ಸ್ಟೇಜ್ ಇಸ್ ಮೈ ಸೂಪರ್ ಅಡಿಕ್ಷನ್. ಸರ್, ಬೆಸ್ಟ್ ಆನ್ಸರ್. ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತು. ಇನ್ನೊಂದು ಮ್ಯಾಜಿಕ್ ಹೋಗ್ಬಿಡೋಣ ಸರಿ. ಇನ್ನೊಂದು ಮ್ಯಾಜಿಕ್ ಹೋಗೋಣ. ಆಡಿಯನ್ಸ್ಗೆ ತುಂಬಾ ವೆಯ್ಟ್ ಮಾಡ್ಸೋದ್ ಬೇಡ. ನೀವು ಈ ಥರ್ಡ್ ಐ ಓಪನಿಂಗ್ ಬಗ್ಗೆ ನೋಡಿದೀರಾ ನೀವು? ಇವಾಗ ತುಂಬಾ ಜಾಗದಲ್ಲಿ ಆಗ್ತಿದೆ. ಥರ್ಡ್ ಐ ಓಪನ್ ಮಾಡ್ತೀನಿ ಸ್ಟೂಡೆಂಟ್ಸ್ಗಳಿಗೆ, ಹೌದು ಕಣ್ ಕಟ್ಕೊಂಡು ಎಲ್ಲ ಓದ್ತಾರೆ, ಹೌದು ಸರ್. ಕಲರ್ಸ್ ಎಲ್ಲ ಹೇಳ್ತಾರೆ. ನೋಡಿದ್ದೀರಾ? ನೋಡಿದೀನಿ. ನಾನು ಅದನ್ನ ಮಾಡಿದ್ದೀನಿ. ನಾನು ಥರ್ಡ್ ಐ ಟೀಚರೇ, ನಿಜಕ್ಕಲ್ಲ ಸುಳ್ಳಿಗೆ. ಓಕೆನಾ? ನಿಜಕ್ಕೆ ಬಂದ್ಬಿಟ್ಟು ಇದೊಂದು ಟ್ರಿಕ್. ಇವಾಗ ಸುಳ್ಳೇ ನಾವು ಆಟ ಆಡೋಣ, ಸುಳ್ಳಲ್ಲೇ ಆಟ ಆಡ್ತೀನಿ. ಓಕೆನಾ? ನಾನು ಥರ್ಡ್ ಐ ಟೀಚರ್. ನಾನು ಥರ್ಡ್ ಐನ ಬಂದ್ಬಿಟ್ಟು ನಾನು ಭಯಂಕರ ಅಭ್ಯಾಸ ಮಾಡಿ ಪ್ರತಿದಿನ ಬೆಳಗ್ಗೆ 4 ಗಂಟೆಗೆ ಎದ್ದು ಫುಲ್ಲು ಪ್ರಾಕ್ಟೀಸ್ ಮಾಡಿ ಇವಾಗ ದೇವ್ರನ್ನೆಲ್ಲ ಕರೆದಿ ನಾನು ಥರ್ಡ್ ಐ ಓಪನ್ ಆಗ್ಬಿಟ್ಟಿದೆ. ಕಣ್ಣು ಮುಚ್ಕೊಂಡೆ ಎಲ್ಲ ನಡೀದೆಲ್ಲ ಹೇಳ್ತೀನಿ. 3ನೇ ಕಣ್ಣು ಓಪನ್ ಆಗ್ಬಿಟ್ಟಿದೆ. ತೋರಿಸ್ಲಾ ನಿಮ್ಗೆ ನಾನು? ತೋರಿಸಿ ಸರ್, ತೋರಿಸಿ. ಇವಾಗ ಅದನ್ನ ತೋರ್ಸಕ್ಕೆ ನನ್ನ ಹತ್ರ ಒಂದು ಇದಿದೆ, ಒಂದು ಮೆಟಾಲಿಕ್ ಸ್ಲೇಟ್ ಇದೆ, ಒಂದು ಕ್ಲಾತ್ ಇದೆ. ಈ ಕ್ಲಾತ್ನ ನಿಮ್ಗೆ ನಾನು ಹಾಕಿ ತೋರಿಸ್ತೀನಿ. ನಿಮ್ಗೆ ಏನಾದ್ರು ಕಾಣ್ತಿದ್ಯಾ ಹೇಳಿ ನನಗೆ. ಓಕೆ ನಾನು ಮುಂದೆ ಬರಲ್ಲ ಸ್ವಲ್ಪ. ಇಲ್ಲ ಕೂತ್ಕೊಳ್ಳಿ. ಓಕೆ ಏನಾದ್ರು ಕಾಣ್ತಿದ್ಯಾ? ಏನು ಇಲ್ಲ ಸರ್. ಇದೆಷ್ಟು? ಗೊತ್ತಿಲ್ಲ, ಕಾಣಿಸ್ತಿಲ್ಲ. ಇದೆಷ್ಟು? ಗೊತ್ತಿಲ್ಲ ಸರ್, ಕಾಣಿಸ್ತಾರೆ ಇಲ್ವಲ್ಲ. ಇದೆಷ್ಟು? ಗೊತ್ತಿಲ್ಲ. ಏನಿಲ್ಲ, ಗೊತ್ತು, ಕಾಣಿಸ್ತಾ ಇಲ್ಲ. ಇಲ್ಲ. ಓಕೆ, ಇರಲಿ ಬಿಡಿ. ಇವಾಗ ಇದನ್ನು ಹಾಕೋಣ. ಐ ಡೋಂಟ್ ವಾಂಟ್ ಟು ಕಟ್ ಯುವರ್ ಫೇಸ್. ಇವಾಗ ಏನಾದ್ರು ಕಾಣ್ತಿದ್ಯಾ? ಸ್ವಲ್ಪ ನೀಟಾಗಿ ಹಾಕೊಂಡ್ಲಾ? ಹಾಕೊಳ್ಳಿ. ಓಕೆ ಏನಾದ್ರು ಕಾಣ್ತಿದ್ಯಾ? ಮೇಲೆ ಕೆಳಗೆ ಹಿಂದೆ ಮುಂದೆ ಏನಾದ್ರು ಮಾಡಿ ನೋಡಿ. ಏನಾದ್ರು ಕಾಣ್ತಿದ್ಯಾ? ಇಲ್ಲ ಸರ್, ಏನು ಕಾಣ್ತಿಲ್ಲ. ಇಲ್ಲ. ಓಕೆ, ತೆಗೆದ್ಬಿಡಿ. ಯಾಕಂದ್ರೆ ಸ್ವಲ್ಪ ಶಾರ್ಪ್ ಬರುತ್ತೆ. ನಾನು ತೆಗೆದ್ರೆ ಕಟ್ ಮಾಡ್ಬಿಡ್ತೀನಿ. ಓಕೆ, ಪರ್ಫೆಕ್ಟ್. ಇವಾಗ ಇದನ್ನ ಹಾಕೊಂಡು, ಇದು ಏನಿದ್ರು ರುಬಿಕ್ಸ್ ಕ್ಯೂಬ್. ಕ್ಯೂಬ್ ಅಲ್ವಾ ಇದು? ಇದನ್ನ ಸಾಲ್ವ್ ಮಾಡ್ತೀನಿ. ಆಲ್ರೆಡಿ ಸಾಲ್ವ್ ಆಗಿದೆ. ನೀವು ಯಾವತ್ತಾದ್ರು ಸಾಲ್ವ್ ಮಾಡಿದ್ದೀರಾ? ಇವತ್ತು ನೀವು ಸಾಲ್ವ್ ಮಾಡ್ತೀರಾ? ವೀಕ್ಷಕರೇ, ಅರ್ಜುನ್ ಅವರು ಇವತ್ತು ಸಾಲ್ವ್ ಮಾಡ್ತಾರೆ. ನಾನು ಅವ್ರು ಗಿನ್ನೆಸ್ ರೆಕಾರ್ಡ್ ಮಾಡ್ತಾರೆ. ನೋಡ್ತೀರಾ? ರೆಡಿನಾ? ಮಾಡಿಸಿ ಸರ್, ಮಾಡಿಸಿ. ಇವಾಗ ಅವ್ರು ಗಿನ್ನೆಸ್ ರೆಕಾರ್ಡ್ ಮಾಡ್ತಾರೆ. 1 ಸೆಕೆಂಡಲ್ಲಿ ಸಾಲ್ವ್ ಮಾಡ್ತೀರಾ? ನಾರ್ಮಲ್ ಆಗಿ ಒಂದು 3-4 ದಿನ ತಗೊಂತೀನಿ. ಅವಾಗ ಮಾಡ್ತಿದ್ದೆ. ಮಾಡಿದ್ದೀರಾ? ಅಂದ್ರೆ ತುಂಬಾ ನಾನು ಓದ್ಬೇಕಾದ್ರೆ. ಓಕೆ, ಇವಾಗ ಇಟ್ಕೊಳ್ಳಿ. ಇವಾಗ 1 ಸೆಕೆಂಡ್ ಮಾಡಿಸ್ತೀನಿ. ವೈಟ್ ಕನೆಕ್ಟ್ ಮಾಡಿ. ವೈಟ್ ಆಯ್ತು ನೋಡಿ. ಸೂಪರ್. ಇಷ್ಟಿಗೆನೆ ಸರ್. ಓಕೆ, ಒಂದು ಕೆಲಸ ಮಾಡಿ, ಚೆನ್ನಾಗಿ ಶಫಲ್ ಮಾಡಿಬಿಡಿ. ಹುಷಾರು, ಮುರಿದಾಕೋದು ಬೇಡ. ನಾನಿವಾಗ ಥರ್ಡ್ ಐ ಓಪನಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ, ಸರಿನಾ? ನಿಮ್ಮ ಫ್ರೆಂಡು ಭರತ್ ಏನಾರ ಹೇಳ್ತಾನೆ ನೋಡಂತ ನೋಡ್ತಾ ಇದ್ದಾರೆ. ನಿಮ್ಮ ಫ್ರೆಂಡ್ ಭರತ್. ಓಕೆ, ಮುಗೀತಾ? ಓಕೆ, ಎಲ್ಲ ಶಫಲ್ ಆಗಿದೆ. ಇನ್ನ ಶಫಲ್ ಮಾಡ್ತೀರಾ? ಮಾಡ್ಬಿಡಿ. ಇಲ್ಲ ಸಾಕು ಸರ್. ಇವಾಗ ಏನ್ ಮಾಡ್ತೀನಿ ಅಂದ್ರೆ ಎಲ್ಲ ಕಲರ್ ನೋಡ್ಕೋತೀನಿ. ಓಕೆ, ಕೊಡಿ. ಏನೋ ಸ್ಕ್ಯಾಮ್ ಮಾಡ್ತಾ ಇದ್ದೀರಾ? ಪರ್ಫೆಕ್ಟ್. ಇವಾಗ ಏನೂ ಆಗಿಲ್ಲ ಅಲ್ವಾ? ಏನು ಇಲ್ಲ ಸರ್. ಇವಾಗ ನಾನು ಬ್ಲೈಂಡ್ ಫೋಲ್ಡ್ ಮಾಡ್ಕೋತೀನಿ. ಓಕೆನಾ? ಓಕೆ, ಫುಲ್ ಕ್ಲೋಸ್ ಆಗಿದೆ ಅಲ್ಲ? ಆಗಿದೆ. ಓಕೆನಾ? ಓಕೆ ಸರ್. ಫುಲ್ ಕ್ಲೋಸ್ ಆಗಿದೆ ಅಲ್ಲ? ಹೌದು. ನನಗೇನು ಕಾಣೋದಿಲ್ಲ ಅಲ್ಲ? ಚಾನ್ಸೇ ಇಲ್ಲ. ಓಕೆ, ಆ ಕ್ಯೂಬ್ ಕೊಡಿ. ಓಕೆ. ಸೊ ಈಗ ಅಯ್ಯೋ ಸರಿ ಇರಿ, ನಾನು ಕೇಳೋದು ಮತ್ತೆ ಪ್ರಶ್ನೆ ಹೇಳಿ. ಓಕೆ, ಇಲ್ಲಿ ಆರೆಂಜ್ ಇದೆಯಾ? ಇದು ಆರೆಂಜಾ? ಇದು ಹೌದು. ಇದು ಬ್ಲೂನಾ? ಅಲ್ಲ. ಓಕೆ, ಇದು ಆರೆಂಜಾ? ಅಲ್ಲ. ಇದು ಆರೆಂಜಾ? ಹೌದು. ಇದು ಬ್ಲೂನಾ? ಹೌದು. ಪರ್ಫೆಕ್ಟ್. ಇದು ವೈಟ್? ಹೌದು. ಓಕೆ, ನಾನಿವಾಗ ಥರ್ಡ್ ಐ ಮೂಲಕ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ನನಗೇನಾದ್ರು ಕಾಣುತ್ತಾ ಇಲ್ಲಿ? ಏನು ಕಾಣಿಸಲ್ಲ ಸರ್, ಯಾಕಂದ್ರೆ ನಾನು ಹಾಕಿದ್ನಲ್ಲ. ಓಕೆ. ಸೊ ನಾನೇನು ಹೇಳಕ್ಕೆ ಕೊಟ್ಟಿದ್ದೀನಿ ಅಂದರೆ, ಥರ್ಡ್ ಐ ಬಗ್ಗೆ ಸ್ವಲ್ಪ ಗಮನ ತೋರಿಸಿ. ಯಾಕಂದರೆ ಆ ಥರ ಒಂದು ಇರೋದು ನನಗೆ ತಿಳಿದ ಮಟ್ಟಿಗೆ ಡೌಟ್ ಇದೆ. ಓಕೆ, ಇವಾಗ ಇಲ್ಲಿ ರೆಡ್ ಇದೆಯಾ? ಹೌದು ಸರ್. ಓಕೆ, ಒಂದು ನಿಮಿಷ ಇರಿ. ಹಂಗಂದ್ರೆ ಏನೋ ತಪ್ಪು ಮಾಡಿಬಿಟ್ಟೆ.
ಸ್ವಲ್ಪ ಟೈಮ್ ತಗೊಳುತ್ತೆ, ಪರವಾಗಿಲ್ಲ ತಾನೆ? ಪರವಾಗಿಲ್ಲ ಸರ್. ಯಾಕಂದರೆ ಸ್ವಲ್ಪ ಜಾಸ್ತಿ ಆ, ಕಷ್ಟ ಇದೆ, ಯಾಕಂದರೆ ಥರ್ಡ್ ಐ ಮೂಲಕ ನೋಡಬೇಕಲ್ವಾ. ಎಸ್ ಎಸ್ ಹೌದು. ಇಲ್ಲಿ ವೈಟ್ ಇದೆ ಅಲ್ವಾ, ಹೌದು ಇದು ಬ್ಲೂ. ಹೌದು. ಓಕೆ. ಅಯ್ಯೋ, ಇದು ವೈಟಾ? ವೈಟ್. ಓಕೆ, ಹಂಗಾದ್ರೆ ಕರೆಕ್ಟ್. ಇದು ಬ್ಲೂನಾ? ಇಲ್ಲ, ಗ್ರೀನು. ಹೌದು ಇದು ರೆಡ್. ಹೌದು. ಓಕೆ, ಪರ್ಫೆಕ್ಟ್. ಓಕೆ, ಸೊ ಇವಾಗ ಏನು ಮಾಡಬೇಕಂದ್ರೆ ಇಲ್ಲಿ ಇಟ್ಕೊಂಡು, ರೈಟ್, ಇದು ಸೆಟ್ ಆಯ್ತು ಅನ್ಸುತ್ತೆ. ಹೌದಾಗಿದೆ. ಹಾಂ, ಓಕೆ, ಕರೆಕ್ಟಾಗಿ ಮಾಡ್ತಾ ಇದ್ದೀನಿ. ವೈಟು, ಇದು ಬ್ಲೂ ಇರಬೇಕು, ಇದು ಆರೆಂಜ್ ಇರಬೇಕು. ಓಕೆ, ನಾನು ಕೇಳೋದಕ್ಕೆ ಮಾತ್ರ ನನಗೆ ಆನ್ಸರ್ ಹೇಳಿ, ಅದು ಕೊಡ್ತೀನಿ ಉತ್ತರ. ಯಾಕಂದರೆ ನನಗೆ ಗೊತ್ತಾಗಲ್ಲ. ಓಕೆ, ಇದು ಸೆಟ್ ಆಗಿರಬೇಕು, ಇದು ಸೆಟ್ ಆಗಿರಲ್ಲ. ಇದು ಸೆಟ್ ಮಾಡ್ತೀನಿ. ಇದು ಸೆಟ್ ಆಯಿತು. ಇವಾಗ ಒಂದು ಮಾತ್ರ ಸೆಟ್ ಮಾಡಬೇಕು. ಎಲ್ಲ ಕಡೆ ಆಯ್ತು ಅನ್ಸುತ್ತೆ ಅಲ್ವಾ? ಇವಾಗ ಇದನ್ನು ಟ್ರೈ ಮಾಡೋಣ. ಏನ್ 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 ಸರ್ ಮಾಡ್ತಾ ಇದ್ದೀರಾ? ಇದೆಲ್ಲ ಆಯ್ತಾ? ಆಯ್ತು ಸರ್. ಓಕೆ, ಇದೆರಡು ರೆಡ್ಡಾ? ಆರೆಂಜ್ ಸರ್. ಆರೆಂಜ್. ಹೌದು. ಓಕೆ, ಇದೆರಡು ರೆಡ್ಡಾ? ಅಲ್ಲ ಸರ್, ಬ್ಲೂ. ಇದೆರಡು ರೆಡ್ಡಾ? ಹೌದು. ಓಕೆ, ಪರ್ಫೆಕ್ಟ್. ಇವಾಗ ಇಲ್ಲಿ ರೆಡ್ ಇದೆ, ಹೌದು. ಇಲ್ಲಿ ರೆಡ್ ಇಲ್ಲ. ಓಕೆ, ಪರ್ಫೆಕ್ಟ್. ಅಯ್ಯೋ. ಇದು ಬಂದ್ಬಿಟ್ಟು ಆರೆಂಜ್ ಅಲ್ವಾ? ಹೌದು ಹೌದು ಇದು ರೆಡ್. ಹೌದು. ನೋಡ್ಕೊಳ್ಳಿ, ಎಲ್ಲ ಸಾಲ್ವ್ ಆಗಿರ್ಬೇಕು ಅನ್ಸುತ್ತೆ. ಸಾಲ್ವ್ ಆಗಿದೆ. ಆಗ್ಬಿಟ್ಟಿದೆ ಸರ್. ಥ್ಯಾಂಕ್ ಯು. ಥರ್ಡ್ ಐ. ಥರ್ಡ್ ಐ ಅದು ಅದು ಹಾಕೊಂಡ್ಬಿಟ್ಟಿದ್ದೀರಲ್ಲ ಸರ್. ಈಗ ಅಯ್ಯ ಇಲ್ಲ ಅಲ್ಲಿ, ಥರ್ಡ್ ಐ ಎಲ್ಲಿ ಬಂತು? ಸೊ ಇದರಿಂದೇನೋ ಒಂದು ದೊಡ್ಡ ಒಂದು ವಿಷಯ ನಡೀತಾ ಇದೆ. ನಮ್ಗೆ ಅದ್ರ ಬಗ್ಗೆ ಬೇಡ. ಯಾರಾದ್ರು ಮಕ್ಕಳು ಓದೋದಂದ್ರೆ ಸ್ಕೂಲಿಗೆ ಕಳಿಸಿ, ಅದೇ ಬೆಸ್ಟು. ಥರ್ಡ್ ಐ ಟ್ರೈನಿಂಗ್ ಎಲ್ಲ ಕಳ್ಸಕ್ಕೆ ಹೋಗಬೇಡಿ. ಯಾಕಂದರೆ ಇದು ಬಂದ್ಬಿಟ್ಟು ಒಂದು ಒಳ್ಳೆ ಸ್ಕಿಲ್ ಇದು ಅಷ್ಟೇ. ಈ ಸ್ಕಿಲ್ನ ಬಂದ್ಬಿಟ್ಟು ಸ್ವಲ್ಪ ಕಲ್ತ್ಕೊಂಡು ಸ್ವಲ್ಪ ಮಿಸ್ಯೂಸ್ ಮಾಡ್ಕೊಂಡು ನಡೀತಾ ಇರೋ ಥರ ನನಗೆ ಅನಿಸ್ತಾ ಇದೆ. ಸೊ ಐ ಥಾಟ್ ಟು ಟೆಲ್ ಯು ದಿಸ್ ಥಿಂಗ್. ನೋಡಿದ್ದೀರಾ ತಾನೇ ಥರ್ಡ್ ಐ ಓಪನಿಂಗ್, ನೋಡಿದ್ದೀನಿ ಥರ್ಡ್ ಐ ಕ್ಲಾಸಸ್, 100% ಥರ್ಡ್ ಐ ನೋಡಿದ್ದೀನಿ. ಕೋರ್ಸಸ್, 10,000, 20,000. ಹೌದು. ನೋ, ನೋಬಡಿ ಕ್ಯಾನ್ ಓಪನ್ ಯುವರ್ ಥರ್ಡ್ ಐ, ಓನ್ಲಿ ಯು ಕ್ಯಾನ್ ಓಪನ್ ಇಟ್ ಅಲ್ವಾ? ಇನ್ನೊಂದು ಮಾಡೋಣ. ಒಂದು ಪ್ರಿಡಿಕ್ಷನ್ ಮಾಡಿದ್ದೀನಿ ನಮ್ಮ Okay. ಮನೆಯಿಂದ ಬರುವಾಗ. ಹ್ಮ್. ಈ ಕ್ಯೂಬ್ನ ಶಫಲ್ ಮಾಡಿ, ಚೆನ್ನಾಗಿ ಶಫಲ್ ಮಾಡಿಬಿಡಿ. ನಿಮ್ಗೆ ಬಂದಂಗೆ ಎಷ್ಟೆಲ್ಲ ಆಗುತ್ತೋ ಅಷ್ಟೆಲ್ಲ ಶಫಲ್ ಮಾಡಿ. ಮುರಿದಾಕೋದು ಮಾತ್ರ ಬೇಡ, ಇಲ್ಲ. ಯಾಕಂದ್ರೆ ಒಬ್ಬ ಹಂಗೆ ಮಾಡಿ ಟಾರ್ಡ್ ಮುರಿದೋಯ್ತು. ಹಂಗಾರೆ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡೋಣ. ನಾನು ಇವತ್ತು ಮನೆಯಿಂದ ಬರುವಾಗ ಬೆಳಿಗ್ಗೆ ಕೂತ್ಕೊಂಡು ನಿಮ್ಗೆ ಏನು ಮ್ಯಾಜಿಕ್ ತೋರಿಸೋದು ಅಂತ ಯೋಚನೆ ಮಾಡ್ತಿದ್ದಾಗ, ಓಕೆ, ಕೊಡ್ಬೋದಾ? ಕೊಡಿ. ಯೋಚನೆ ಮಾಡ್ತಿದ್ದಾಗ ಯಾವ್ದಿದೆ ಇವಾಗ, ಈ ಕಡೆನಾ ಆ ಕಡೆನಾ? ಸಾಕಾ? ಓಕೆ. ಯೋಚನೆ ಮಾಡ್ತಿದ್ದಾಗ ಹ್ಮ್. ನಾನು ಬಂದ್ಬಿಟ್ಟು ಒಂದು ಕ್ಯೂಬ್ನ ನಾನು ಶಫಲ್ ಮಾಡಿದ್ದೆ. ಹ್ಮ್. ಈ ಕ್ಯೂಬಲ್ಲಿ 43 ಕ್ವಿಂಟಿಲಿಯನ್ ಪ್ರಾಬಬಿಲಿಟೀಸ್ ಇದೆ. ಹ್ಮ್. 43 ಕ್ವಿಂಟಿಲಿಯನ್ ಅಂದರೆ ಎಷ್ಟು ಹೇಳಿ? 4 ಅದ್ರ ಹತ್ತ 40 0 ಹಾಕಬೇಕು, ಅಷ್ಟು ಪ್ರಾಬಬಿಲಿಟೀಸು. ಅದು ಎಷ್ಟು ಅಂದರೆ ಒಬ್ಬ ಕೂತ್ಕೊಂಡು ಎಲ್ಲ ಪ್ರಾಬಬಿಲಿಟಿ ಇರ್ತಾ ಹೋದರೆ ಇಟ್ ವಿಲ್ ಟೇಕ್ 7,000 years ಫಾರ್ ಟು ಕಂಪ್ಲೀಟ್ ಎವ್ರಿ ಪ್ರಾಬಬಿಲಿಟಿ. ಈ ಭೂಮಿಯಲ್ಲಿ ಇರೋ ಅಷ್ಟು ಮಡ್ ಸ್ಯಾಂಡ್ ಇದೆ ಅಲ್ವಾ, ಹ್ಮ್. ಅದನ್ನೆಲ್ಲ ಲೆಕ್ಕ ಮಾಡಿದ್ರೆ ಹ್ಮ್. 20 ಕ್ವಿಂಟಿಲಿಯನ್ ಬರುತ್ತೆ. ಅದಕ್ಕಿಂತ ಡಬಲ್. ಏನು? ಭೂಮಿಯಲ್ಲಿರೋ ಸ್ಯಾಂಡ್ಗಿಂತ ಹಾ. ಇದ್ರ ಜಾಸ್ತಿ ಪ್ರಾಬಬಿಲಿಟಿ ಇದೆ. ಇವಾಗ ಇದೊಂದು ಪ್ರಾಬಬಿಲಿಟಿ, ಹಿಂಗ್ ತಿರ್ಗಿಸಿರೋ ಒಂದು Probability. ಪ್ರಾಬಬಿಲಿಟೀಸ್. ಓಕೆ. ಇವಾಗ ನೀವು ಒಂದು ಸೆಟ್ ಮಾಡಿಟ್ಟಿದ್ದೀರಾ, ಹ್ಮ್. ಎರಡು ಮ್ಯಾಚ್ ಆಗುತ್ತಾ ಆಗಲ್ವಾ ಅಂತ. ಮ್ಯಾಚ್ ಮಾಡಿದ್ದೀರಾ ಇಲ್ಲ. ಇಲ್ವಾ? ನೋಡಿ, ವೈಟು, ಗ್ರೀನು ಮ್ಯಾಚ್ ಆಗಿದೆ.
ಎಲ್ಲ ಕಲರ್ ಮ್ಯಾಚ್ ಆಗಿದೆ ಅನ್ಸುತ್ತಲ್ಲ. ಈ ಎಲ್ಲ ಸೇಮ್ ಇಲ್ವಲ್ಲ, ಮತ್ತೆ ಹೆಂಗಿದೆ? ಶಫಲ್ ಇಲ್ಲ ಇದೆಯಲ್ಲ ಇಲ್ಲ, ಅದೇ ಶಫಲ್ ಇದೆ. ಬಟ್ ನೀವು ಶಫಲ್ ಮಾಡಿದ ಕ್ಯೂಬು ಈ ಕ್ಯೂಬು ಕಲರ್ ನೋಡಿ. ವೈಟ್ ಇರೋ ಜಾಗದಲ್ಲಿ ಇದೆಯಾ? ಹೌದು, ಗ್ರೀನು ಗ್ರೀನ್ ಸೇಮ್ ಇದೆ, ಅದು ಇದು ಸೇಮ್ ಇದೆ. ಅದು ಹೆಂಗೆ ಸೇಮ್ ಆಯ್ತು? ಯಾ ಸೇಮ್ ಇದೆ. ಇದನ್ನು ನೋಡಿ, ನೀವು ತಾನೇ ಶಫಲ್ ಮಾಡಿದ್ದು. ಹೌದು, ಬಟ್ ಎಲ್ಲ ಸೇಮ್ ಇದೆ ನೋಡಿ, ಪಕ್ಕ ಸೇಮ್ ಇದೆ. ಅದು ಅದ್ರಲ್ಲಿ ಏನಿದೆಯೋ ಇದ್ರಲ್ಲೂ ಅದೇ ಇದೆ. ನಾನು ಹೇಳ್ದಂಗೆ 43 ಕ್ವಿಂಟಿಲಿಯನ್ ಪ್ರಾಬಬಿಲಿಟೀಸ್ ಇದೆ, ಆದರೂ ಎಲ್ಲ ಸೇಮ್ ಹೆಂಗಾಯ್ತು? ಗೊತ್ತಿಲ್ಲ ಸರ್, ನೀವೇ ಹೇಳ್ಬೇಕು. 1 2 ಓ 3 ಅರ್ಥ ಆಯ್ತಾ? ಗೊತ್ತಾಯ್ತು ಸರ್. ಹೆಂಗ್ ಬೇಕಾದ್ರೆ ಶಫಲ್ ಮಾಡಿರ್ಬೋದು ನೀವು. ಒಂದು ಜಾಸ್ತಿ ತಿರುಗಿಸಿದ್ರು ಕೂಡ ಬೇರೆ ಥರ ಆಗ್ಬಿಡ್ತಿತ್ತು ಅಲ್ವಾ? ಸೊ ಆದರೆ ಇನ್ನೊಂದು ಮ್ಯಾಜಿಕ್ ಮಾಡ್ತೀನಿ. ಹಿಂಗೆ ಸುಮ್ಮನೆ ಹಿಂಗೆ ಮೂವ್ ಮಾಡಿದ್ರೆ ಸಾಕು, ಎಲ್ಲ ಸಾಲ್ವ್ ಆಗ್ಬಿಟ್ರತ್ತೆ. ಸೂಪರ್ ಸರ್, ಥ್ಯಾಂಕ್ ಯು. ಸೂಪರ್ ಸರ್. ಬಾ ನಂಬಕ್ಕೆ ಆಗೋದಿಲ್ಲ, ಬಟ್ ಆದ್ರೂ ನಂಬಲೇಬೇಕು. ಇದು ನೀವು ಮ್ಯಾಜಿಕ್ ಮಾಡ್ತಾ ಇದ್ದೀರಾ. ಇವಾಗ ನೀವು ನಂಬ್ತೀರಾ ನಂಬಲ್ವಾ? ನಂಬ್ತಾ ಇದ್ದೀನಿ ಸರ್. ಈ ನಂಬಿಕೆಗೂ ನಂಬದೇ ಇರೋದಕ್ಕೂ ಒಂದು ದೊಡ್ಡ ಒಂದು ಹೋರಾಟ ನಡೆಯುತ್ತೆ. ನಂಬೋದು ಹಾರ್ಟಲ್ಲಿ, ಪ್ರಶ್ನೆ ಮಾಡೋದು ಬ್ರೈನಲ್ಲಿ. ಬ್ರೈನ್ ನೋಡುತ್ತೆ ಈ ಥರ ನಡೆಯೋಕ್ಕೆ ಸಾಧ್ಯತೆ ಇಲ್ವಲ್ಲ ಅಂತ ಅನಿಸುತ್ತೆ, ಆದರೆ ಹಾರ್ಟ್ ಬಂದ್ಬಿಟ್ಟು ಇಲ್ಲ ಅದು ನಿಜಾನೇ ಅಂತ ಅನಿಸುತ್ತೆ. ಬಿಲೀವ್ ಬರೋದು ಇಲ್ಲಿ, ಕ್ವಶನ್ ಬರೋದು ಇಲ್ಲಿ. ಇದೆರಡಕ್ಕೂ ನಡೆಯೋ ಜಗಳದಲ್ಲಿ ಯಾರು ಗೆಲ್ತಾರೆ ಅಂತ ಖಂಡಿತ ಇದೇ ಗೆಲ್ಲೋದು ಯಾವಾಗಲೂ. ಹಾರ್ಟ್ ಇಸ್ ದ ಪ್ಲೇಸ್ ವೇರ್ ದ ಎಮೋಷನ್ಸ್ ಕಮ್ಸ್ ಔಟ್. ಬ್ರೈನಲ್ಲಿ ಬಂದ್ಬಿಟ್ಟು ಎಮೋಷನ್ಸ್ ಇರಲ್ಲ. ಇವಾಗ ನೀವು ಎಮೋಷನ್ ಯಾರು ನೋಡಿದ ತಕ್ಷಣ ಝೂಮ್ ಅನ್ನುತ್ತೆ ಇಲ್ಲಿ. ನಿಮಗೆ ಇಲ್ಲ ಇವಾಗ ಹಿಂಗೆ ಅಂತೀರಿ, ಹಿಂಗೆ ಅನ್ನುವಾಗ ಹಿಂಗಂತೂ ಹೋಗ್ತೀರಿ. ಬ್ರೈನ್ ಹೇಳುತ್ತೆ ಹೆಂಗೆ ನಮ್ಮ ನೋಡಿಯಲ್ಲ ಅಂತ. ಆದರೆ ನೀವು ಯಾಕೆ ಹಿಂಗೆ ಹಿಂದೆ ಹೋಗ್ತೀರಿ? ಯಾಕಂದ್ರೆ ನಮ್ಮ ಬ್ರೈನ್ ಇಲ್ಲೆಲ್ಲ ಸ್ವಲ್ಪ ಬ್ರೈನ್ಸ್ಗಳು ಇರುತ್ತೆ, ಅವುಗಳು ವರ್ಕ್ ಆಗುತ್ತೆ. ಆ ಥರ ಎಮೋಷನ್ಸ್ ಇದೆ ಅಲ್ವಾ, ಎಮೋಷನ್ಸ್ ಇಲ್ಲಿಂದ ಆಚೆ ಬರೋದು. ಇವಾಗ ನೀವು ಕೇಳಿದ್ರಿ ನನಗೆ ಯಾಕಪ್ಪ ಮ್ಯಾಜಿಕ್ ಸುಳ್ಳು ಅಂತ ಗೊತ್ತಿರೋದು ಯಾಕೆ ನಂಬ್ತಾರೆ ಅಂತ ಕೇಳಿದ್ರಿ. ಯಾಕಂದರೆ ಅವ್ರು ಹಾರ್ಟಿಂದ ನೋಡ್ತಾರೆ ಕೆಲವೊಂದ್ಸಲ. ಇವಾಗ ನೀವು ಫಸ್ಟ್ ನೋಡಿದಾಗ ಬ್ರೈನಿಂದ ನೋಡ್ತಾ ಇದ್ರಿ, ಸ್ವಲ್ಪನೇ ಹಂಗೆ ಹಾರ್ಟಲ್ಲಿ ನೋಡೋಕೆ ಸ್ಟಾರ್ಟ್ ಮಾಡಿಬಿಟ್ರಿ. ಅದಕ್ಕೆ ನೀವು ನಂಬಕ್ಕೆ ಸ್ಟಾರ್ಟ್ ಮಾಡಿಬಿಟ್ರಿ ಅಷ್ಟೇ ಉತ್ತರ. ಇವಾಗ ಬಂದ್ಬಿಟ್ಟು ನಾವು ಕೆಲವೊಂದ್ಸಲ ಸ್ಟಂಟ್ಸ್ ಮಾಡ್ತೀರಿ. ನಾವು ಸ್ಟಂಟ್ಸ್ ಅಂದ್ರೆ ಇವಾಗ ಬೈಕ್ನ ಕಟ್ಕೊಂಡು ಓಡಿಸೋದು, ಆಮೇಲೆ ಬೆಂಕಿ ಹೊಡೆ ಹಾರೋದು. ಇನ್ನು ರೀಸೆಂಟಾಗಿ ನಾನು ಒಂದು ಸ್ಟಂಟ್ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಕೆಲವು ದಿನದಲ್ಲಿ ನಾನು ಮಾಡೋಣ ಅಂತ ಇದ್ದೀನಿ. ಅದೇನಂತ ನಿಮ್ಗೆ ತಿಳಿಸ್ತೀನಿ. ಇವಾಗ ಒಂದು ಸಣ್ಣ ಸ್ಟಂಟ್ ಒಂದಿದೆ, ಅದು ನಾನು ಟ್ರೈ ಮಾಡ್ತೀನಿ. ಓಕೆ ಸರ್, ಡನ್. ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ. ಓಕೆ, ಇದಕ್ಕೆ ಸ್ವಲ್ಪ ನಿಂತ್ಕೋತೀರಾ? ಇಲ್ಲ ಬೇಡ, ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ. ಓಕೆ, ಕೈ ಕೊಡಿ. ಆದ್ರೂ ನೋಡ್ಬಿಡ್ತೀನಿ ರೀ ಸರ್, ನೀವು ಎಲ್ಲಿ ಯಾವ ತೂತಲ್ಲಿ ಏನಿಟ್ಟಿರ್ತೀರೋ. ಓಕೆ ಸರ್, ನನ್ನ ಕೈಲಿ ಇಟ್ಕೋಬೇಕು ಅದನ್ನ. ಅದನ್ನೇ ಟ್ರೈ ಮಾಡೋದು. ಸ್ವಲ್ಪ ಸೇಫ್ ಆಗಿ ಇವಾಗ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಿಮ್ ಪಾಡ್ಕಾಸ್ಟ್ಗೆ ಬಂದಾಗ ಇದನ್ನ ಮಾಡ್ತೀನಿ. ಏನು ಒಳಗಡೆ ಕೈ ಒಳಗಡೆ ಪಾಡ್ಕಾಸ್ಟ್ಗೆ ನಾನು ಟ್ರೈ ಮಾಡ್ತೀನಿ ಅದನ್ನು. ಓಕೆ ಸರ್, ಸದ್ಯಕ್ಕೆ ಇದನ್ನ ಟ್ರೈ ಮಾಡ್ತೀನಿ. ಇದನ್ನ ಮೂವ್ ಮಾಡ್ಬಿಡ್ಲಾ? ಸ್ವಲ್ಪ ಇಲ್ಲಿಗೆ ಸ್ವಲ್ಪ ಮುಂದೆ. ಓಕೆ, ಫೈನ್. ಟ್ರೈ ಮಾಡ್ತೀರಾ ನೀವು? ಬೇಡ ಸರ್, ಇನ್ನೂ ನಾನಿದೆ. ಹೌದು, ಇಲ್ಲೇ ಇದ್ದೀರಾ. ನೀವು ಟ್ರೈ ಮಾಡ್ತೀರಾ ಅಂತ? ಬೇಡ ಸರ್. ಓಕೆ, ಕೈ ಹಿಂಗೆ ಇಟ್ಕೊಳ್ಳಿ, ಹತ್ರ ಬನ್ನಿ. ನಮ್ಮದೇ ಬರಲ್ಲ? ಹಂಗೆ ಹಿಂಗೆ ಇಟ್ಕೊಳ್ಳಿ. ನೀವೇನು ಮಾಡ್ತೀರಾ ಅಂದರೆ ಹಿಂಗೆ ಇಟ್ಕೊಳ್ಳಿ. ಅದನ್ನ ಇಟ್ಕೊಂಡು ಹಂಗೆ ಎಳಿತೀರಾ? ನಾನು ಹೇಳುವಾಗ ಹೇಳಿರಿ. ಓಕೆ. ಓಕೆ, ಹತ್ರ ಬನ್ನಿ. ಮೂವ್ ಮಾಡಕ್ಕೆ ಹೋಗ್ಬೇಡಿ. ಓಕೆ, ಸ್ವಲ್ಪ ಹಂಗೆ ಇಟ್ಕೊಳ್ಳಿ. ಇಟ್ಕೊಂಡ್ರಾ? ಹಂಗೆ ಇಟ್ಕೊಳ್ಳಿ, ಪರವಾಗಿಲ್ಲ ಇಟ್ಕೊಳ್ಳಿ. ಓಕೆ, ಎಲ್ಲಿರಿ? ಒಳಗಡೆ ಇದೆಯಾ? ಒಳಗಡೆ ಇದೆ ಸರ್. ನನ್ನ ಮೂಲೆ ಕಾಣ್ತಿದ್ಯಾ?
ಬ್ರೈನ್ ಫೀಲ್ ಆಗ್ತಿದ್ಯಾ? ಆಗ್ತಿದೆ, ಕೈಗೆ ಆಗ್ತಿದೆ, ಇನ್ನು ಬ್ರೈನ್ಗೆ ಏನ್ ಸರ್? ಅಲ್ಲ, ಏನ್ ಆಗ್ಲಿಲ್ವಾ ಸರ್ ನಿಮ್ಗೆ? ನೀವು ನೋಡಿದ್ರಲ್ಲ. ಹೌ ಇಸ್ ಇಟ್ಸ್ ಪಾಸಿಬಲ್ ಸರ್? ಸ್ಟಂಟ್ ಸ್ಟಂಟ್ ಇದನ್ನ ಮಾಡೋದು ಬಂದ್ಬಿಟ್ಟು ಒಳ್ಳೇದಲ್ಲ. ಓಕೆ, ಡೋಂಟ್ ಟ್ರೈ ದಿಸ್. ಯಾ ಕರೆಕ್ಟ್. ಇದನ್ನ Mike, ಟ್ರೈ sir. ಮಾಡೋದು ಬೇಡ, ಓಕೆನಾ? ಅಂದ್ರೆ ಯಾಕಂದ್ರೆ ಈ ತರದ್ದು ಯಾವುದೇ ರೀತಿಯಾದಂತಹ ಈ ತರ ಪಬ್ಲಿಸಿಟಿಗೋಸ್ಕರ ಯಾವುದೇ ಸ್ಟಂಟ್ಸ್ ಟ್ರೈ ಮಾಡೋದಕ್ಕೆ ಹೋಗ್ಬೇಡಿ. Yeah. ಇದೆಲ್ಲ ಯಾಕೆ ಮಾಡೋದು ಸುಮ್ಮನೆ? ನನ್ನ ಕೆಲಸ ಇದು. ನೀವು ಅಭ್ಯಾಸ ಮಾಡ್ಕೊಂಡು ಮಾಡ್ತೀರಂದ್ರೆ ನೋ ಪ್ರಾಬ್ಲಮ್. ಅಭ್ಯಾಸ ಇಲ್ದಿರೆ ಇದನ್ನೆಲ್ಲ ಮಾಡೋದು ಒಳ್ಳೇದಲ್ಲ. ಇದು ಸಹ ಅಷ್ಟೇ, ಯಾವುದೇ ಸಹ ಅಷ್ಟೇ, ಎಲ್ಲಾನು ಕೂಡ ಅಭ್ಯಾಸ ಮಾಡ್ಬಿಟ್ಟು ಮಾಡಿದ್ರೆ ಚಂದ ಕಾಣುತ್ತೆ. ಇದು ಮೆಂಟಲಿಸಮ್. ಸ್ಟಂಟ್ ಇದು. ಇದು ಬಂದ್ಬಿಟ್ಟು ಯಾಕೆ ಅಂದ್ರೆ, ನಾವು ನಮ್ಮ ದೇಹದ, ಇವಾಗ ನೀವು ಹೇಳಿದ್ರಲ್ಲ, ನಾವು ಎಷ್ಟರ ಮಟ್ಟಿಗೆ ನಾವು ಇದನ್ನ ತಗೊಂಡು ಹೋಗೋಕೆ ನಮಗೆ ಸಾಧ್ಯತೆ ಇದೆ ಅಂತ ನೋಡೋದಕ್ಕೋಸ್ಕರ ನಾವು ಇಂಥದ್ದೆಲ್ಲ ನಾವು ಮಾಡ್ತೀರಿ. ನಾವು ಇದರಲ್ಲಿ ತುಂಬಾ ಎಕ್ಸ್ಟ್ರೀಮ್ ಹೋಗ್ತೀರಿ ಕೆಲವೊಂದ್ಸಲ. ಇದರಲ್ಲಿ ತುಂಬಾ ಎಕ್ಸ್ಟ್ರೀಮ್ ಹೋಗಿ ಒಬ್ರು ಏನ್ ಮಾಡಿದ್ದಾರೆ, ನೀರಲ್ಲಿ ಜಂಪ್ ಮಾಡಿದ್ದಾರೆ, ಕೈ ಕಾಲೆಲ್ಲ ಕಟ್ಟಾಕೊಂಡು. ನೀರಲ್ಲಿ ಜಂಪ್ ಮಾಡಿದ್ದಾರೆ. ಕೈ ಕಟ್ಟೆಲ್ಲ ಕಟ್ಟಾಕೊಂಡು ನೀರಲ್ಲಿ ಹೋಗ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟು ಆಚೆ ಬರ್ಬೇಕು. ಅದೇ ಸ್ಟಂಟ್. ಅದು ರೋಡ್ ಹೋದ್ಮೇಲೆ ಎಸ್ಕೇಪ್ ಆಗಕ್ಕಾಗ್ಲಿಲ್ಲ, ಹಂಗೆ ತೀರೋದ್ರು. ಇವಾಗ ಒಂದು 5 ವರ್ಷ ಆಯ್ತು, ಇಲ್ಲ ನಾರ್ತ್ ಇಂಡಿಯಾದಲ್ಲಿ. ತೀರೋದ್ರ ಸರ್? ಅದರ ಮ್ಯಾಜಿಕಲ್ಲಿ ತುಂಬಾ ಜನ ತೀರೋಗಿದ್ದಾರೆ ಇಂಥ ಸ್ಟಂಟ್ಸ್ಗಳು ಮಾಡಿ. ಇಂಥ ಸ್ಟಂಟ್ಸ್ ಅಲ್ಲ, ಇದು ಸ್ವಲ್ಪ ಸೇಫ್ ಸ್ಟಂಟೇ, ಆದರೂ ಮಾಡೋದು ಬೇಡ. ಇಟ್ ಇಸ್ ನಾಟ್ ಸೇಫ್. ಸೇಫ್ ಅಂದರೆ ಏನೋ ಒಂದು ಪ್ರಾಬ್ಲಮ್ ಬರುತ್ತೆ, ಅದಕ್ಕೆ ಬೇಡ. ನಾವು ವಿ ಹ್ಯಾವ್ ಪ್ರಾಕ್ಟೀಸ್ಡ್ ಪ್ರಾಪರ್ಲಿ ಫಾರ್ ದಟ್. ಇದು ಕಣ್ಣಲ್ಲಿ ತೆಗೆಯೋದು ಅದೆಲ್ಲ ಬೇಡ, ಅದೆಲ್ಲ ಸುಮ್ಮನೆ ಅನ್ನೆಸೆಸರಿ ಇಶ್ಯೂಸ್. ಸೊ ಸ್ಟಂಟ್ಸ್ ಅಂತ ಒಂದು ದೊಡ್ಡ ಜಾನರ್ ಒಂದಿದೆ. ಮ್ಯಾಜಿಕ್ ಬಂದ್ಬಿಟ್ಟು ತುಂಬ ಹಳೇ ವಿಷಯ ಇದು. 4,000 ವರ್ಷಗಳ ಮುಂಚೆ ಈಜಿಪ್ತಿನ ಹೈರೋಗ್ಲಿಫಿಕ್ಸ್ನಲ್ಲಿ ಜಾದು ಮಾಡೋದನ್ನ ಹಾಕಿದ್ದಾರೆ, ಓಕೆನಾ? ನಮ್ಮ ಇಂಡಿಯಾದಲ್ಲಿ ಮ್ಯಾಜಿಕ್ನ ಹಿಸ್ಟ್ರಿ ತುಂಬ ಹಳೇದಿದೆ. ಇನ್ನೂ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ, ಈ ಭೂಮಿಯಲ್ಲಿ ಮೊದಲು ಮಾಡಿದ ಬಿಸ್ನೆಸ್ ಬಂದ್ಬಿಟ್ಟು ಮ್ಯಾಜಿಕ್ ಅಂತ ಹೇಳ್ತಾರೆ. ಭೂಮಿ ಮೇಲೆ ಮೊದಲು ಮಾಡಿದ ಫಸ್ಟ್ ಜನರೆಲ್ಲ ಹುಟ್ಟಿದ ಮೇಲೆ ಎಲ್ಲ ಏನ್ ಮಾಡ್ತಿದ್ರು, ಸೇಪಿಯನ್ಸ್ ಆದ್ರು. ನಾವು ಸೇಪಿಯನ್ಸ್ ಆದ್ಮೇಲೆ ಹೋಮೋಸೇಪಿಯನ್ಸ್ ಆದ್ಮೇಲೆ ನಾವೆಲ್ಲ ಹಂಗೆ ಸುತ್ತಾರುವಾಗ ಎಲ್ಲ ಏನು ಹಂಟ್ ಮಾಡ್ಕೊಂಡು ತಿಂತಾ ಇದ್ರಿ. ಆವಾಗ ಬಿಸ್ನೆಸ್ಗೆ ಬಂದಿರಲ್ಲ, ಆ ಬಿಸ್ನೆಸ್ ಬರೋ ಟೈಮಲ್ಲಿ ಒಬ್ಬ ಏನ್ ಮಾಡಿದಾನೆ, ನಾನು ಪವಾಡ ಮಾಡ್ತೀನಿ ಅಂತ ತೋರಿಸುವಾಗ ಅದಕ್ಕೆ ಅವ್ರು ಮೊದಲು ಪವಾಡ ಮಾಡ್ತಾ ಇದ್ದಾನೆ ತಗೋ ಇದನ್ನ ಅಂತ ಕೊಟ್ಟು ಬಿಸ್ನೆಸ್ ಸ್ಟಾರ್ಟ್ ಆಗಿದೆ ಅಲ್ಲಿಂದಾನೆ. ಫಸ್ಟ್ ಈ ಭೂಮಿಯಲ್ಲಿ ಫಸ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಒಬ್ಬ ಮೆಜಿಷಿಯನ್ ಅಂತ ಹೇಳ್ತಾರೆ. ಆಮೇಲೆ ಫಸ್ಟ್ ಮೂವೀಸು, ನೀವು ಡೈರೆಕ್ಟರ್ ಅಲ್ವಾ, ಫಸ್ಟ್ ಮೂವಿ ಮಾಡಿರೋರು ಮೆಜಿಷಿಯನ್ ಒಬ್ಬ. ಫಸ್ಟ್ ಎಡಿಟಿಂಗ್ ಮಾಡಿದ್ದು ಒಬ್ಬ ಮೆಜಿಷಿಯನ್. ಈ ಥರ ತುಂಬ ಮ್ಯಾಜಿಕ್ ತುಂಬ ಹಿಸ್ಟ್ರಿ ಇದೆ, ತುಂಬ ದೊಡ್ಡ ಹಿಸ್ಟ್ರಿ ಇದೆ. ಬಟ್ ಅಷ್ಟು ದೊಡ್ಡ ಹಿಸ್ಟ್ರಿ ಇರೋದ್ರಿಂದ ತುಂಬ ಮರ್ತೋಗಿದೆ, ತುಂಬ ಜನ ಮರ್ತಿದ್ದಾರೆ. ಇವಾಗ ತಿರ್ಗಾ ನಾವು ತುಂಬ ಒಳ್ಳೆ ಟೀಮ್ ಇದೆ ಬೆಂಗಳೂರಿನಲ್ಲಿ, ತುಂಬ ಒಳ್ಳೆ ಮ್ಯೂಜಿಷಿಯನ್ಸ್ ಇದ್ದಾರೆ. ನಾನು ಅದರಲ್ಲಿ ಒಂದು ಪಾರ್ಟ್ ಆಫ್ ದೆಮ್. ಸೊ ವಿ ಆಲ್ ಆರ್ ವರ್ಕಿಂಗ್ ಟುವರ್ಡ್ಸ್ ಬ್ರಿಂಗಿಂಗ್ ದ ಮ್ಯಾಜಿಕ್ ಅಪ್. ಅಂದ್ರೆ ಕೆಲವೊಂದು ಕಳೆದೋಗಿರೋ ಈ ಮ್ಯಾಜಿಕ್ ಅಥವಾ ಮ್ಯಾಜಿಷಿಯನ್ಸ್ ಇರ್ಬೋದು, ಅವರೆಲ್ಲ ಮತ್ತೆ ಆಚೆ ಬರಬೇಕು, ಬೆಳಕಿಗೆ ಬರಬೇಕು. ಮ್ಯಾಜಿಕ್ ಅನ್ನೋ ಈ ಒಂದು ಕಲೆ ಮತ್ತೆ ಪ್ರಪಂಚಕ್ಕೆ ಜಾಸ್ತಿ ಗೊತ್ತಾಗಬೇಕು. ಮ್ಯಾಜಿಕ್ ಅನ್ನೋದು ಒಂದು ಬರೀ ಜನಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಆಗಿ ಕೊಡೋದಲ್ಲ, ಮ್ಯಾಜಿಕ್ ಅನ್ನೋದು ಒಂದು ಕಲೆಯಾಗಿ ಜನಕ್ಕೆ ಗೊತ್ತಾಗಬೇಕು. ಅದು ಒಂದು ಎಜುಕೇಶನ್ ಸಿಸ್ಟಮ್ ತರ ಒಂದು ಬೆಳಿಬೇಕು ಇಂಡಿಯಾದಲ್ಲಿ ಅನ್ನೋದು ನಿಮ್ಮ ಒಂದು ಉದ್ದೇಶ ಅಲ್ವಾ ಸರ್? ಎಜುಕೇಷನ್ ಸಿಸ್ಟಮ್ ಅನ್ನೋದಕ್ಕಿಂತ ನಾವು ಮೆಜಿಷಿಯನ್ಸ್ ಬಂದ್ಬಿಟ್ಟು ನಮ್ಮ ಕಲೆ ಯಾವತ್ತು ವ್ಯಾನಿಷ್ ಆಗ್ಬಿಡ್ಬಾರ್ದು. ಯಾಕಂದ್ರೆ ಇದು ತುಂಬಾ ದೊಡ್ಡದಾಗಿದೆ, ತುಂಬಾ ವಾಸ್ ಇದೆ, ತುಂಬಾ ದೊಡ್ಡ ಒಂದು ಕಲೆ ಇದು. ಇದನ್ನ ಬಂದ್ಬಿಟ್ಟು ನಾವು ಬಿಟ್ಕೊಟ್ಬಿಡ್ಬಾರ್ದು. ಸೇಮ್ ಬೇರೆ ಕಲೆಗಳಿದೆ ಅಲ್ವಾ, ಇವಾಗ ಭರತನಾಟ್ಯಂ ಇದೆ, ಎಲ್ಲ ಇದೆ ಅಲ್ವಾ. ಅದೇ ತರ ಜಾದೂಗಾರರು ತುಂಬಾ ಜನ ಇದ್ದಾರೆ ನಮ್ಮ ದೇಶದಲ್ಲಿ. ಕರ್ನಾಟಕದಲ್ಲಿ ತುಂಬಾ ಒಳ್ಳೆ ಜಾದೂಗಾರರು ಇದ್ದಾರೆ, ತುಂಬಾ ಒಳ್ಳೆ ಜಾದೂಗಾರರು ಇದ್ದಾರೆ. ನಾನು ಬೇರೆ ದೇಶದಲ್ಲಿ ಬೇರೆ ಕಡೆ ಎಲ್ಲೂ ನೋಡೋಕ್ಕಾಗಿರೋಷ್ಟು ತುಂಬಾ ದೊಡ್ಡ ಜಾದೂಗಾರರು ಇಲ್ಲಿದ್ದಾರೆ. ಬಟ್ ನಮ್ಗೆ ಇನ್ನ ರೆಕಗ್ನೇಷನ್ ತುಂಬಾ ಕಡಿಮೆ ಇದೆ ಅಂತ ಅನ್ಸುತ್ತೆ ನನಗೆ. ಯಾರ್ದಾದ್ರು ಒಂದಷ್ಟು ನೇಮ್ಸ್ ಏನಾದ್ರು ಗೊತ್ತಿದ್ಯಾ? ತುಂಬಾ ಜನ ಉದಯ ಜಾದೂಗಾರರು, ಕುದುರಳ್ಳಿ ಗಣೇಶು, ಶಂಕರ್ ಜೂನಿಯರ್ ಅಂತ ಒಬ್ಬರಿದ್ದಾರೆ, ಬ್ಯೂಟಿಫುಲ್ ಪರ್ಫಾರ್ಮರು. ಅವ್ರು ಎಂತ ಸಾಧನೆಗಳು ಮಾಡಿದ್ದಾರೆ ಅಂತಂದ್ರೆ ನಾವೆಲ್ಲ ಯೋಚನೆ ಮಾಡಕ್ಕೆ ಆಗಲ್ಲ, ಅಂತ ಸಾಧನೆಗಳೆಲ್ಲ ಮಾಡಿದ್ದಾರೆ. ನೀವ್ ಯಾರನ್ನಾದ್ರು ಇನ್ಸ್ಪಿರೇಷನ್ ಆಗಿ ತಗೊಂಡ್ರೆ? ನಾನು ಇವಾಗ ಹೇಳಿದ ಅಷ್ಟು ಜನ
ನಾನು ಇವಾಗ ಹೇಳಿದ್ದು ಇವಾಗ 3 ಹೆಸರುಗಳಿಂದಲ್ಲ, ಇವರೆಲ್ಲ ನನ್ನ ಇನ್ಸ್ಪಿರೇಷನ್ಸೇ. ಆಮೇಲೆ ನನ್ನ ಫ್ರೆಂಡ್ಸ್ ಇಬ್ರು 3 ಜನ ಇದ್ದಾರೆ. ಅವರೆಲ್ಲ ಬಹಳ ಬ್ಯೂಟಿಫುಲ್ ಪರ್ಫಾರ್ಮರ್ಸು. ತುಂಬ ಚೆನ್ನಾಗಿರುತ್ತೆ ಅವ್ರ ಕೈಯಲ್ಲಿ ಕಾರ್ಡ್ ಮ್ಯಾಜಿಕ್ ಎಲ್ಲ ಮಾಡುವಾಗ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಆದರೆ ರೆಕಗ್ನೈಸೇಷನ್ಸು ಇವಾಗ ಆಗುತ್ತೆ, ಇಟ್ ವಿಲ್ ಟೇಕ್ ಟೈಮ್, ಬಟ್ ಖಂಡಿತ ಎಲ್ಲರೂ ನೋಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸರ್, ಈ ಮ್ಯಾಜಿಕ್ ಅನ್ನ ಇಟ್ಕೊಂಡು ಮ್ಯಾಜಿಕ್ ಮಾಡಿ ಸೊಸೈಟಿಯಲ್ಲಿ ತುಂಬಾ ಜನ ಫೇಕ್ ಪವರ್ ತೋರಿಸ್ತಾ ಇದ್ದಾರೆ. ಮ್ಯಾಜಿಕ್ ಮಾಡಿನೇ ಫೇಕ್ ಪವರ್ ತೋರಿಸ್ತಾರೆ ಸೊಸೈಟಿಯಲ್ಲಿ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಮ್ಯಾಜಿಕ್ ತೋರಿಸಿ ರಿಯಲ್ ಮ್ಯಾಜಿಕ್ ಅಂತ ಹೇಳೋರಿಗೆ ವೆರಿ ಬ್ಯಾಡ್. ಅಂದ್ರೆ ಅವರೇ ಒಂದು ಮ್ಯಾಜಿಕ್ ಮಾಡಿ ಒಂದು ಇದೇ ಒಂದು ಪವಾಡ, ಇದೇ ಒಂದು ಅವ್ರ ಪವರ್ ತಗೊಂತಾ ಇದ್ದಾರೆ, ಇದು ನನ್ನ ಇದು real. ರಿಯಲ್ ಇರುತ್ತೆ, ನೀವು ಜನ ನನಗೆ- ನಂಬಿಸ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ತುಂಬಾ ತಪ್ಪದು. ಯಾಕಂದರೆ ಮ್ಯಾಜಿಕ್ ಒಂದು ಇದಿರಬೇಕು, ನಿಯತ್ತಿರಬೇಕು, ನೀತಿ ಇರಬೇಕು. ಸುಮ್ಮನೆ ಏನೋ ಒಂದು ತೋರಿಸ್ಬಿಟ್ಟು ಅದು ಹೆಂಗೆ ಹೇಳೋದು, ಅದು ಒಂದು ತುಂಬ ಅಸಹ್ಯನೇ, ಅದು ತುಂಬ ಅಸಹ್ಯ ಅದು. ಯಾಕಂದರೆ ನನಗೆ ಗೊತ್ತಿರುತ್ತೆ ಹೆಂಗೆ ಏನೇ ಇದ್ದರೂ ನಾನು ಮಾಡುವಾಗ ನನ್ನ ಮನಸ್ಸಿಗೆ ಗೊತ್ತಿರುತ್ತೆ ನಾನು ಮಾಡೋದು ಸುಳ್ಳು ಅಂತ. ಅಂಥದ್ರಲ್ಲಿ ಅದನ್ನು ಇನ್ನೊಬ್ಬರಿಗೆ ತೋರಿಸಿ ಇದನ್ನು ನೋಡಿ ನೀವು, ಇದು ನಾನು ರಿಯಲ್ ಮಾಡ್ತಾಯಿದ್ದೀನಿ, ನೀವು ನನಗೆ ದುಡ್ಡು ಕೊಡಿ, ನಿಮಗೆಲ್ಲ ಸರಿ ಮಾಡಿಸಿ ಅನ್ನೋದು ಬಂದ್ಬಿಟ್ಟು ಹೆಂಗೆ ಅಂದರೆ ಅವ್ರ ಮನೆ ಹೊರಗಡೆ ಹೋಗ್ಬಿಟ್ಟು ಅವ್ರನ್ನ ತಳ್ಳಿಬಿಟ್ಟು ಎಲ್ಲ ಇದು ರಾಬರಿ ಮಾಡ್ಕೊಂಡು ಬರೋ ಥರನೇ. ಅದೊಂದು ರಾಬರಿನೇ ಅದು ಇವಾಗ ನಾನೇ ನಿಮ್ಗೆ ಮ್ಯಾಜಿಕ್ ತೋರಿಸ್ತೀನಿ, ಇದು ಮ್ಯಾಜಿಕ್ಕು, ನೀವು ನೋಡಿ ನಿಮ್ಗೆ ಇಷ್ಟ ಆಯ್ತು ಅಂದರೆ ನೀವು ಬಂದ್ಬಿಟ್ಟು ದುಡ್ಡು ಕೊಡಿ ಅನ್ನೋದು ಬಂದ್ಬಿಟ್ಟು ಎಂಟರ್ಟೈನ್ಮೆಂಟು. ನೀನು ಎಂಟರ್ಟೈನ್ ಆದರೆ ನಾನು ದುಡ್ಡು ಕೊಡು ಅಂತ ಕೇಳ್ತಿದ್ದೀನಿ. ಅವ್ರು ಹೇಳ್ತಿದ್ದಾರೆ ನೀನು ಎಂಟರ್ಟೈನ್ಮೆಂಟ್ ಆಗಿಲ್ಲ, ನೀನು ಬಂದ್ಬಿಟ್ಟು ನಂಬಿಸ್ತಾ ಇದ್ದಾರೆ, ಇಲ್ದಿರೋ ಒಂದು ನಂಬಿಸ್ತಾ ಇದ್ದಾರೆ. ಹಂಗಂದ ಮೇಲೆ ಅದು ತುಂಬ ತಪ್ಪದು, ಅದು ಬಂದ್ಬಿಟ್ಟು ರಾಬರಿನೇ. ಅದು ನಿಮ್ಮ ಮನೆಯೊಳಗೆ ಬಂದ್ಬಿಟ್ಟು ಎಲ್ಲ ತೊಗೊಂಡು ಹೋಗೋ ಥರನೇ. ಯಾಕಂದ್ರೆ ನಾನೇ ಹೊರಗಡೆ ತುಂಬಾ ನೋಡಿದ್ದೀನಿ ಸರ್. ಈಗ ಫಾರ್ ಎಕ್ಸಾಂಪಲ್ ಒಂದು ಯಾರೋ ಒಂದು ಸ್ವಾಮಿಗಳ ಹತ್ರ ಹೋಗೋದಾಗಿರ್ಬೋದು ಜನಗಳು, ಅಥವಾ ಏನೋ ಒಂದು ಇವರೊಂದು ಬಾಬಾ ಅಂದ್ಬಿಟ್ಟು ಹೋಗೋದಾಗಿರ್ಬೋದು. ಕೆಲವು ಅದು ಪವಾಡ ಇದೆಯೋ ಇಲ್ಲನೋ ಅದು ತಿಳ್ಕೊಳಕ್ಕೂ ಹೋಗಲ್ಲ ಜನ. ಅವ್ರನ್ನ ಕೇಳ್ತಾರೆ, ಇವರಲ್ಲಿರೋ ಇವ್ರ ಪ್ರಾಬ್ಲಮ್ಸ್ನ ಕೇಳ್ತಾರೆ, ಈ ಥರ ನಂಗೆ ಪ್ರಾಬ್ಲಮ್ ಇದೆ ಹಂಗೆ. ಅವ್ರೇನೋ ಅಲ್ಲಿ ಒಂದು ಜಾದು ಮಾಡ್ತಾರೆ. ಕೆಲವ್ರು ಗೊತ್ತಿರೋರಿಗೆ ಅದು ಜಾದು ಅಂತ ಗೊತ್ತು. ಇನ್ನು ಕೆಲವರು ಓಕೆ ಆ ಶಕ್ತಿನೋ ಇರ್ಬೋದು ಅಥವಾ ಇಲ್ದೇನೋ ಇರ್ಬೋದು, ಅದು ಅವ್ರಿಗೆ ಬಿಟ್ಟಿದ್ದು, ಆ ನಂಬಿಕೆಗಳು ಅವ್ರಿಗೆ ಬಿಟ್ಟಿದ್ದು. ಸೊ ಕೆಲವ್ರು ಜನ ಅದನ್ನ ನಂಬಿಟ್ಟು ಅವ್ರು ಕೇಳಿದಷ್ಟು ಕೊಡೋದು ದುಡ್ಡನ್ನ, ಅದೆಲ್ಲ ನಡೀತಾ ಇದೆ ಹೊರಗಡೆ ಪ್ರಪಂಚದಲ್ಲಿ ಇದು. ಸೊ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಅಂತ? ದುಡ್ಡು ನಿಜವಾಗ್ಲೂ ಒಬ್ಬ ಬಂದ್ಬಿಟ್ಟು ಇದೆಲ್ಲ ಮಾಡೋಕ್ಕಾಗುತ್ತಂದ್ರೆ ಅವ್ನು ಬಂದ್ಬಿಟ್ಟು ಯಾಕೆ ದುಡ್ಡು ಕೇಳ್ಬೇಕು ನಿಮ್ಮ ಹತ್ರ? ಸಿಂಪಲ್ ಕ್ವಶ್ಚಿನ್ನು. ಇವಾಗ ನಾನು ಬಂದ್ಬಿಟ್ಟು 100 ರೂಪಾಯಿ 500 ರೂಪಾಯಿ ಮಾಡಿದೆ, ನಿಜ ಕೈಲಿ ಮಾಡೋಕ್ಕಾದ್ರೆ ನಾನು ಇಲ್ಲಿ ಕುತ್ಕೊಳ್ಳೋದೇ ಬೇಕಿಲ್ಲ. ನಾನು ಮನೇಲಿ ಕೂತ್ಕೊಂಡು ಎಲ್ಲರಿಗೂ ರಿಚ್ ಆಗ್ಬಿಟ್ಟು ಹೋಗ್ತಾ ಇರ್ತಿದ್ದೆ ಅಲ್ವಾ. ಅವ್ರು ನಿಮ್ಮ ಹತ್ರ ದುಡ್ಡು ಕೇಳಿದ್ರೇ ಅಲ್ಲೇ ಮುಗ್ದೋಯ್ತು. ಇವಾಗ ನಮ್ಮ ಶಾಸ್ತ್ರದಲ್ಲಿ ಏನಿದೆ, ಇವಾಗ ನಿಮ್ಗೆ ಒಬ್ಬರು ಒಳ್ಳೇದು ಮಾಡ್ತಾರೆ, ಒಬ್ಬ ಜಾತಕ ನೋಡ್ತಾನೆ, ಜ್ಯೋತಿಷ ನೋಡ್ತಾನೆ, 11 ರೂಪಾಯಿ ತೊಗೋಬೇಕಷ್ಟೇ. ಅಂದಮೇಲೆ ಅವ್ರು ಯಾಕೆ ನಿಮ್ಮ ಹತ್ರ ದುಡ್ಡು ಕೇಳಬೇಕು? ಅವರು 11 ರೂಪಾಯಿ ಜಾಸ್ತಿ ನನ್ನ ತಿಳಿದ ಮಟ್ಟಿಗೆ. ಇವಾಗ ಸೈನ್ಸ್ಗಳಿದ್ದಾರೆ, ತುಂಬ ಸೈನ್ಸ್ಗಳಿದ್ದಾರೆ. ನಾನು ತುಂಬ ಸೈನ್ಸ್ಗಳನ್ನ ನಂಬ್ತೀನಿ. ಅವ್ರು ಮಾಡಿರೋ ಪವಾಡಗಳು ತುಂಬ 200-300 ವರ್ಷಗಳ ಮುಂಚೆ ಮಾಡಿದ್ದಾರೆ, ತುಂಬ ಚೆನ್ನಾಗಿರುತ್ತೆ ಅದೆಲ್ಲ ಕೇಳೋದಕ್ಕೆ. ಅವ್ರು ಯಾರು ದುಡ್ಡು ಕೇಳಿಲ್ಲ. ಇವಾಗ ಇವರು ಒಂದು ದುಡ್ಡು ಕೇಳ್ತಾರೆ ಅಂದಮೇಲೆ ಅದು ಖಂಡಿತ ಸುಳ್ಳು ತಾನೇ ಅದು. ಅಂದರೆ ಸತ್ತೋಗಿರೋ ಒಬ್ಬರನ್ನ ಎಬ್ಬರಿಸಿ ಕಳಿಸಿದ್ದಾರೆ, ದುಡ್ಡು ತೊಗೊಂಡಿಲ್ಲ ಆದರೆ ಅವರು. ಓಕೆನಾ? ಅಂದರೆ ಇವರು ದುಡ್ಡು ಕೇಳಿದ್ರೆ ನೀನು ಮಾಡ್ತಿರೋದು ಟ್ರಿಕ್ ಕಣೋ ಅಂತ ಅವ್ರಿಗೆ ಹೇಳ್ಬೋದಲ್ವಾ. ಹಂಗೆ ಹೇಳಿ ಅವ್ರಿಗೆ ಏನಾಗ್ಬಿಡುತ್ತೆ? ಇಲ್ಲಾಂದರೆ ಅದನ್ನು ಬಿಡಿ, ಏನಾಗಲ್ಲ. ನಾನು ತುಂಬ ಸಣ್ಣ ಹುಡುಗ ಇರುವಾಗ ನಾನು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನಾವು ಈ ಪೂಜೆಗಳು ಮಾಡೋರು ನೋಡಿದ್ದೀನಿ. ಅವರು ಬಂದ್ಬಿಟ್ಟು ಈ ಮನೇಲಿ ಏನೋ ಪ್ರಾಬ್ಲಮ್ ಇರುತ್ತೆ, ಮನೆ ಕರ್ಕೊಂಡು ಹೋಗು ಅಂತಾರೆ. ನನ್ನ ಫ್ರೆಂಡ್ಗೆ ಆ ಥರ ಹೇಳಿದಾಗ ಅವನೇನು ಏನು ಗೊತ್ತಾ ಹೇಳ್ದ, ಅವರು ಅಂದ್ಬಿಟ್ಟು ಬಂದ್ಬಿಟ್ಟ. ನನ್ನ ಹತ್ರ ಬಂದ್ಬಿಟ್ಟು ಏನು ಗೊತ್ತಾ ಹೇಳ್ದ, ಅವ್ನು ಹೇಳೋದೆಲ್ಲ ಸುಳ್ಳು, ಅವ್ನು ಫ್ರಾಡ್ ಅಂತ ಹೇಳ್ದ. ನನಗೆ ಏನು ಇವನು ಇಷ್ಟು ಅವ್ರ ಮನೇಲಿ ಏನೋ ತಪ್ಪು ನಡೀತು ಅಂತೆಲ್ಲ ಹೇಳಿದ್ರು, ಆದರೂ ನಂಬಿಲ್ವಲ್ಲ ಅಂತ ನನಗೆ ಅನಿಸ್ತು. ಆದ್ರೆ ಅವ್ನು ಹೇಳಿದ ನಿಜ ಅಂತ ತುಂಬ ದಿನ, ಒಂದು 2 ವರ್ಷದಲ್ಲಿ ನಾನು ಕಲ್ತ್ಕೊಂಡೆ. ಬಟ್ ಅವನು ಅಷ್ಟು ಮೆಚೂರ್ ಆಗಿದ್ದ ಆವಾಗಲೇ. ನನಗೊಂದು ಸ್ವಲ್ಪ ಟೈಮ್ ತಗೋತು. ಅದೇ ಥರ ಇವಾಗಲೂ ಇನ್ನೂ ತುಂಬ ಜನ ಟೈಮ್ ಬೇಕಾಗುತ್ತೆ ಏನೋ ಗೊತ್ತಿಲ್ಲ ಅವ್ರಿಗೆ ಅಂದ್ರೆ ಅವರೇ ಅರ್ಥ ಮಾಡ್ಕೋಬೇಕು, ಅವ್ರಿಗೆ ಬಿಟ್ಟಿದ್ದು ಅವರೇ ಅರ್ಥ ಮಾಡ್ಕೋಬೇಕು. ಇಲ್ಲಿ ಯಾರು ನಮ್ಮನ್ನ ಹೆಲ್ಪ್ ಮಾಡೋಕ್ಕಿಲ್ಲ. ನಿಮ್ಗೆ ಹೆಲ್ಪ್ ಮಾಡ್ಬೇಕಂದ್ರೆ ಅವ್ರು ನಿಮ್ಮ ಜೊತೆಲಿ ಬಂದ್ಬಿಟ್ಟು ನಿಮ್ಗೆ ಏನು ಹೆಲ್ಪ್ ಇದೆ ಆ ಹೆಲ್ಪ್ಗೆ ನೀವು ಸಪೋರ್ಟ್ ಮಾಡಬೇಕು. ನೀವು ಡೈರೆಕ್ಟರ್ ಆಗಬೇಕು, ಆ್ಯಕ್ಟರ್ ಆಗಬೇಕಂದ್ರೆ ಆ್ಯಕ್ಟಿಂಗ್ ಹೆಂಗೋ ಮಾಡೋ ಅಂತ ಹೇಳ್ಕೊಡೋದು ಹೆಲ್ಪು. ಅದನ್ನು ಬಿಟ್ಬಿಟ್ಟು ನೀನು ಬಂದ್ಬಿಟ್ಟು ಒಂದು ಮ್ಯಾಜಿಕ್ ಮಾಡ್ತೀನಿ, ನೀನು ದೊಡ್ಡ ಡೈರೆಕ್ಟರ್ ಆಗ್ತೀಯಾ ಅಂತಂದರೆ ಅದು ಆ ಥರ ದಾರಿ ಅಲ್ಲ. ಸೊ ಇದ್ರ ಬಗ್ಗೆ ಜನ ಅವ್ರಿಗೆ ಬಿಟ್ಟಿದ್ದು, ಅವ್ರು ಅರ್ಥ ಮಾಡ್ಕೊಳ್ಳೋದು ಹೆಂಗೆ, ಅದು ಜಾದುನ ಅದು ಪವಾಡ ಅವ್ರಿಗೆ ಬಿಟ್ಟಿದ್ದು ಅನ್ನೋದಕ್ಕಿಂತ ಅದು ಬಂದ್ಬಿಟ್ಟು ಆ ಥರ ಇಲ್ಲ. ಇವತ್ತು ಅಂದರೆ ಜೇಮ್ಸ್ ರ್ಯಾಂಡಿ ಅಂತ ಒಬ್ರು ಇದ್ದಾರೆ, ಇವಾಗಿಲ್ಲ ಅವರು. ಅವ್ರು ಬಂದು $1 ಮಿಲಿಯನ್ ಇಟ್ಕೊಂಡು ಈ ಭೂಮಿಯಲ್ಲಿ ಯಾರಾದೋ ಒಬ್ರು ನಿಜವಾದ ಪವಾಡ ಒಂದೇ ಒಂದು ತೋರಿಸ್ಬಿಡಿ, ಆ ದುಡ್ಡನ್ನ ನಿಮ್ಗೆ ಕೊಟ್ಬಿಡ್ತೀನಿ ಅಂತ ಹೇಳಿದ್ರು. ಅವರು 93 ವರ್ಷ ಬದುಕಿದ್ರು. ಆ 93 ವರ್ಷವರೆಗೂ ಒಬ್ಬರು ಬಂದು ತೊಗೊಂಡಿಲ್ಲ.
ಎಲ್ಲ ಬರ್ತಾರೆ, ನಿಜವಾದ ಪವಾಡ ಅಂತ ತೋರಿಸ್ತಾರೆ, ಅದನ್ನ ಅವ್ರು ರಿವೀಲ್ ಮಾಡ್ತಾರೆ ಅವರು, ನಿಜ ಅಲ್ಲಪ್ಪ ಇದು ಅಂತ. ಎಷ್ಟೋ ಜನ ಚೈನಾದಿಂದ ಹೋದ್ರು, ಅಮೆರಿಕಾದಿಂದ ಎಷ್ಟೋ ಜನ ಹೋದ್ರು, ಹಂಗ್ ನಿಜವಾದ ಪವಾಡ ಇದ್ರೆ ಹೋಗಿರ್ಬೋದಿತ್ತಲ್ಲ. $1 million ಇಟ್ಕೊಂಡು ಇವಾಗ್ಲೂ ಆ ದುಡ್ಡಿದೆ, ಇವಾಗ್ಲೂ ಆ ಕಂಪನಿ ಇದೆ, ಅವರಿಲ್ಲ, ಇವಾಗ್ಲೂ ಅವ್ರ ಕಾರ್ಪೊರೇಷನ್ ಅಲ್ಲಿ ಅವರು ಒಂದು ಆ ದುಡ್ಡು ಇವಾಗ್ಲೂ ಇದೆ ಅವ್ರದ್ದು, ಇವಾಗ್ಲೂ ಕೊಡಕ್ಕೆ ರೆಡಿ ಇದ್ದಾರೆ. ಯಾರು ಇದ್ರೆ ಹೋಗ್ಲಿ, US ಹೋಗ್ಲಿ, ಅವ್ರಿಗೆ ಪರ್ಫಾರ್ಮ್ ಮಾಡಿ ತೋರಿಸ್ಲಿ, ನಿಜ ಇದ್ರೆ 1 million ತೊಗೊಂಡು ಬರಲಿ, ಅವಾಗ ಓಕೆ ಅಂತ ನಂಬೋದು. ಅದೇ ತರ ನಿಜವಾದ ಒಬ್ಬ ಸೈಂಟ್ ಇದ್ರೆ ಅವರು ದುಡ್ಡುಗೋಸ್ಕರ ಆಸೆ ಪಡೋರು ಇರೋದಕ್ಕೆ ಚಾನ್ಸೇ ಇಲ್ಲ. ಅಂದ್ರೆ ಆ ತರ ಮಹಾಪುರುಷರು ಇದ್ದಿದ್ದು ನಮ್ಮ ಇತಿಹಾಸ ಹಿಂದಕ್ಕೆ, ಪುರಾತನ ಹಿಂದಕ್ಕೆ. ನಮ್ಮ ಇದು ಪ್ರಾಚೀನ, ಅದಕ್ಕಿಂತ ಇದು ನಮ್ಮ ಏನದು ನಮ್ಮ ಮಹಾಪುರುಷರು ಅಂತ ಅನ್ಬೋದು, ಅಥವಾ ತುಂಬಾ ಜನ ನಮ್ಮ- ಇದ್ದಿದ್ದಾರೆ, ಬಸವಣ್ಣ ನಮ್ಮ- ಇದ್ರು, ಹೌದು, ಆ ತರ ತುಂಬಾ ಜನ ಮಹಾಪುರುಷರು ಇದ್ರು. ಏನಂತ ಹಿಂದಿನ ಕಾಲದಿದ್ರು ಅವ್ರನ್ನ ಆ ಅವ್ರೆಲ್ಲ ಕಾಲಕ್ಕೆ ನಮ್ಗೆ ಮುಗೀತು ಅಂತ ದೊಡ್ಡ ಹೇಳ್ತಾ ದೊಡ್ಡ ಇದ್ದೀರಾ, ವಿಷಯ- ಅಲ್ಲ ಆ ಕಾಲಕ್ಕೆ ಮುಗೀತು ಅಂತ ಹೇಳ್ತಾ ಇದ್ದೀರಾ. ಮುಗೀತು ಅಂತ ಹೇಳ್ತಾ ಇಲ್ಲ, ಇವತ್ತು ಇರ್ಬಹುದು, ಇದ್ರು ನಮ್ ಕಣ್ಣಿಗೆ ಅವ್ರು ಹೆಂಗ್ ಬರ್ತಾರೆ, ನಮ್ ಕಣ್ಣಿಗೆ ಬೀಳಲ್ಲ. ನಮ್ಮ ಹತ್ರ ಬಂದ್ಬಿಟ್ಟು ದುಡ್ಡು ಕೇಳಂತ ದಟ್ ಇಸ್ ದ ಪಾಯಿಂಟ್. ವಿಷಯಗಳು ಅವ್ರು ಮಾಡಕ್ಕೆ ಚಾನ್ಸಸ್ ಇಲ್ಲ. ಇರ್ಬೋದು, ಇಲ್ದೇನೆ ಇರ್ಬೋದು, ನನಗೆ ಗೊತ್ತಿಲ್ಲ. ಹಂಗೆ ಇದ್ರು ಕೂಡ ನಮ್ಮ ಹತ್ರ ಬಂದು ದುಡ್ಡು ಅಂತ ಚಾನ್ಸೇ ಈಗ ಕೇಳಕ್ಕೆ ಚಾನ್ಸೇ ಇಲ್ಲ. ಬಟ್ ಎಲ್ಲ ಜಾದು ಮಾಡೋರು ಹೇಗ ಅಂತೀರಾ? ಒಬ್ಬ ಬಂದ್ಬಿಟ್ಟು ನಿಮ್ಮ ಹತ್ರ ನನ್ ಥರ್ಡ್ ಐ ಓಪನ್ ಮಾಡ್ತೀನಿ, ದುಡ್ಡು ಕೊಡು ಅಂತ ಕೇಳಿದ್ರೆ ಅದು ಖಂಡಿತ ಅದು ಜಾದುನೇ. ಇವಾಗ ಇನ್ನೊಬ್ಬ ಬಂದ್ಬಿಟ್ಟು ಹಿಂಗ್ ಅಂದ, ಏನೋ ಲೆಮನ್ ಬಂದ್ಬಿಟ್ಟು ರೆಡ್ ಆಗ್ಬಿಡ್ತು ಅಂದ್ರೆ ಕನ್ಫರ್ಮ್ ಜಾದುನೇ ಅದು. ಓಕೆನಾ? ಅದೆಲ್ಲ ಲೆಮನ್ ಅಲ್ಲಿ ರಕ್ತ ಬಂತು, ಅದೆಲ್ಲ ರಕ್ತ ಬಂದಾಗ ನಿಮ್ ಮನೇಲಿ ಏನೋ ಪ್ರಾಬ್ಲಮ್ ಆಗುತ್ತೆ ಈಗ, ಅದೆಲ್ಲ ನಂಬಲೇಬಾರ್ದು. ಎಲ್ಲ ಸುಳ್ಳು ಅಂತೀರಾ? 100% ನಾನು ಬೇಕಾದ್ರೆ ಒಂದು ಫುಲ್ ಸೆಟ್ಟೇ ಮಾಡ್ಬೋದು. ಈ ಇಂಥ ಮ್ಯಾಜಿಕ್ಗಳು, ಈ ಸ್ವಾಮೀಜಿ ಮ್ಯಾಜಿಕ್ಗಳು, ಅವುಗಳನ್ನ ನಾವು ಮಾಡಿ ರಿವೀಲ್ ಮಾಡಕ್ ನಂಗೆ ಇಂಟ್ರೆಸ್ಟ್ ಇಲ್ಲ ಅಷ್ಟೇ. ಯಾ ಯಾ ಓಕೆನಾ? ಹೌದೌದು ಸರ್, ಯಾಕಂದ್ರೆ ರಿವೀಲ್ ಅದ್ರ- ಮಾಡ್ಬಿಟ್ರೆ ಕರ್ನಾಟಕದಲ್ಲಿ ಇರೋ ಅಷ್ಟು ಜನ ಗೊತ್ತಾಗುತ್ತೆ, ಹೌದು, ಆದ್ರೆ ಬೇರೆ ಸ್ಟೇಟ್ ಅಲ್ಲಿ ಇರೋರು ಅದನ್ನ ತಗೊಂಡು ಅಲ್ಲಿ ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಪ್ರಾಬ್ಲಮ್ ಆಗ್ಬಿಡುತ್ತೆ. ರಿವೀಲ್ ಮಾಡಕ್ ನಂಗೆ ಇಂಟ್ರೆಸ್ಟ್ ಇಲ್ಲ, ಆದ್ರೆ Okay, ಎಲ್ಲ okay. ಟ್ರಿಕ್, ಎಲ್ಲ ಸೊ ಟ್ರಿಕ್ ಜನ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು ಅಷ್ಟೇ. ಖಂಡಿತ. ಸರ್ ಇನ್ನೊಂದು ಪ್ರಶ್ನೆ ಏನಂದ್ರೆ, ಈಗ ಮ್ಯಾಜಿಕ್, ಒಬ್ಬ ಮ್ಯಾಜಿಷಿಯನ್ ಪಾಪ ಕಷ್ಟಪಟ್ಟು ಸ್ಟೇಜ್ ಮೇಲೆ ಮ್ಯಾಜಿಕ್ ಮಾಡ್ತಾ ಇರ್ತಾರೆ, ಅವ್ರ ಮ್ಯಾಜಿಕ್ ರಿವೀಲ್ ಆಗ್ಬಿಡ್ತು, ಆಡಿಯನ್ಸ್ ಗೊತ್ತಾಗ್ಬಿಡ್ತು ಅಲ್ಲಿ. ಸೊ ಆಗ ಆ ಮ್ಯಾಜಿಕ್ ಮನಸ್ಥಿತಿ ಏನಾಗುತ್ತೆ, ಏನಾಗಬಹುದು? ತುಂಬಾ ಕಷ್ಟನೇ ಅದು, ಯಾಕಂದ್ರೆ ಅವ್ರು ಸರಿಯಾಗಿ ಅಭ್ಯಾಸ ಮಾಡಿಲ್ಲ ಅಂತ ಅರ್ಥ ಅಷ್ಟೇ. ಅಭ್ಯಾಸ ಮಾಡ್ಬೇಕು ಅವ್ರು ಇನ್ನ ಜಾಸ್ತಿ. ನಾನು ಹತ್ರ ತುಂಬಾ ಎಂಗೇಜಲ್ಲಿ ಸೇರ್ಕೊಂಡಿದ್ದೀನಿ, ಆದ್ರೆ ಅದನ್ನೇನ್ ಮಾಡ್ತೀನಿ, ಟಕ್ ಅಂತ ತೆಗ್ದಿಟ್ಬಿಟ್ಟು ಇನ್ನೊಂದು ಮಾಡಕ್ ಸ್ಟಾರ್ಟ್ ಮಾಡಿದ್ದೀನಿ. ಅಂದ್ರೆ ನಾವು ಫ್ಲಾಪ್ ಮಾಡಿದ್ರೆಲ್ಲ ಬರಕ್ಕಾಗಲ್ಲ, ಆದ್ರೆ ಮರ್ತ್ ಬಿಡ್ತಾರೆ ಜನ. ಖಂಡಿತ ಅವ್ರಿಗೆ ಬಂದ್ಬಿಟ್ಟು ನಮ್ಮೆಲ್ಲ ಪ್ರೀತಿ, ನಮ್ಗೆ ಹೇಳ್ದಂಗೆ ಜಾಸ್ತಿ ಪ್ರೀತಿ ಇರುತ್ತೆ, ಅವರು ಪರವಾಗಿಲ್ಲ ಬಿಡು, ಏನೋ ಚಿಕ್ಕ ಹುಡುಗ ಮಾಡ್ತಾರೆ ಅಂತ ಬಿಡ್ತಾರೆ. ಆದ್ರೆ ಅಭ್ಯಾಸನೇ ಮಾಡಿದ್ರೆ, ಪ್ರತಿದಿನ ಹತ್ರ ಹೋಗ್ಬಿಟ್ಟು ಫ್ಲಾಪ್ ಮಾಡ್ತಾ ಇದ್ರೆ ಅದು ಚೆನ್ನಾಗಿರಲ್ಲ. ಇವಾಗ ಒಂದು ತಪ್ಪು ಸರಿ, 2 ತಪ್ಪು ಸರಿ, ತಿರ್ಗಾ ಅದನ್ನೇ ಮಾಡ್ತಾ ಇದ್ದೀನಿ ಅಂತಂದ್ರೆ ಚೆನ್ನಾಗಿರೋದಿಲ್ಲ. ಆವಾಗ ದೇವರೇ ಅದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡಿ ಅವ್ರನ್ನ ಮ್ಯಾಜಿಕ್ ಬಿಟ್ಟು ಆಚೆ ತೆಗೆದು ಬಿಡ್ತಾರೆ. ಮ್ಯಾಜಿಕ್ ಅಂತಲ್ಲ, ಏನೇ ಮಾಡಿದ್ರು ಸಹ ಅಷ್ಟೇ, ಎಲ್ಲದಕ್ಕೂ ಸೇಮ್ ರೂಲ್. ಸರ್ ವಿವೇಕ್ ರಂಜಿತ್ ಅವರು ಈಗ ಒಬ್ಬ ಮ್ಯಾಜಿಷಿಯನ್, ನೀವು ಒಬ್ಬ ಮ್ಯಾಜಿಷಿಯನ್. ಇನ್ ಕೇಸ್ ನೀವು ಮ್ಯಾಜಿಷಿಯನ್ ಅಲ್ಲ ಅಂತ ಅಂತಿದ್ರೆ, ನೀವು ಲೈಫಲ್ಲಿ ಏನಾಗೋದಕ್ಕೆ ಇಷ್ಟಪಡ್ತಾ ಇದ್ದಿದ್ರಿ? ನೀವು ಮ್ಯಾಜಿಷಿಯನ್ ಅಲ್ಲ ಅಂದಿದ್ರೆ ನೀವು ಯಾವ್ದನ್ನ ಚೂಸ್ ಮಾಡ್ತಾ ಇದ್ದೀರಿ? ನಾನು ನನ್ನ ಲೈಫಲ್ಲಿ ಮೆಜಿಷಿಯನ್ ಆಗ್ಬೇಕು ಅಂತ ಮಾತ್ರ ನಾನು ಡಿಸೈಡ್ ಮಾಡಿದ್ದು. ಅದಕ್ಕೆ ಮುಂಚೆನೂ ಸರಿ, ಆಮೇಲೆ ಸರಿ ಏನೂ ಆಗ್ಬೇಕಂತ ಡಿಸೈಡ್ ಮಾಡಿಲ್ಲ. ಆದರೆ ನನಗೆ ಬಂದ್ಬಿಟ್ಟು ದೇವರು ನನಗೆ ಇದೆಲ್ಲ ಕರೆಕ್ಟಾಗಿ ಕೊಡ್ತಾ ಬಂದರು. ನನಗೆ ನಾನು ಕೇಳಿದ ಥರನೇ 10 ವರ್ಷ ನಾನು ವೆಯ್ಟ್ ಮಾಡಿದ್ದೀನಿ. ಆದರೆ ಆಗಿಲ್ಲ ಅಂದರೆ ಬೇರೆ ಏನಾಗ್ತಿದೆ ಅಂದರೆ ಜಿಮ್ ಟ್ರೈನರ್ ಆಗಿರ್ತಿದ್ದೆ. ಇವತ್ತರೆಗೂ ಜಿಮ್ ಟ್ರೈನರ್ ಆಗಿರ್ತಿದ್ದೆ. ತುಂಬ ಜನ ನನ್ನ ಹತ್ರ ಕಲ್ತಿದ್ದ ಸ್ಟೂಡೆಂಟ್ಸ್ ಇವಾಗಲೂ ಜಿಮ್ ಟ್ರೈನರ್ ಆಗಿದ್ದಾರೆ. ನನ್ನ ಜಿಮ್ಮಲ್ಲಿ ಗುರುಗಳಿದ್ದಾರೆ, ಅವ್ರುಗಳು ಇವಾಗಲೂ ಜಿಮ್ ಟ್ರೈನರ್ ಆಗಿದ್ದಾರೆ. ನಾನು ತುಂಬ ಒಳ್ಳೆ ಜಿಮ್ಮಲ್ಲಿ ಒಳ್ಳೆ ಇನ್ಕಮಲ್ಲಿ ಇದ್ದೆ. ಐ ಲವ್ಡ್ ದಟ್ ಜಾಬ್. ನಾನು ಜಿಮ್ ಟ್ರೈನರ್ ಆಗಿ ಇದ್ದಿದ್ರಿಂದಾನೇ ನಾನು ಮೆಜಿಷಿಯನ್ ಆಗಿ ದೊಡ್ಡದಾಗ ಸ್ಟಾರ್ಟ್ ಆಗಿದ್ದು. ಯಾಕಂದ್ರೆ ಅದರಿಂದ ಬಂದ ಇನ್ಕಮ್ ಇಂದ ಇದಕ್ಕೆ ನಾನು ಇನ್ವೆಸ್ಟ್ ಮಾಡೋಕ್ಕಾಗಿದ್ದು ನನಗೆ. ಸೊ ಲಾಸ್ಟ್ ಒಂದು ಜಾದು ತೋರಿಸ್ಬೋದಾ? ಅಫ್ಕೋರ್ಸ್ ತೋರಿಸ್ಬಿಡಿ ಸರ್, ಫಿನಿಶ್ ಮಾಡ್ಬಿಡುವ. ಈ ಜಾದು ತುಂಬ ಇಂಟ್ರೆಸ್ಟಿಂಗ್ ಜಾದು. ಇದರಲ್ಲಿ ಏನಂದ್ರೆ, ಒಂದೇ ಒಂದು ಕಾರ್ಡ್ನ ತಿರುಗಿಸಿಟ್ಟಿದ್ದೀನಿ. ಅದು ಏನಂತ ನನಗೊಬ್ಬನಿಗೆ ಗೊತ್ತಿದೆ. ನಿಮ್ಗೆ ಗೊತ್ತಿರೋಕ್ಕೆ ಚಾನ್ಸ್ ಇದೆಯಾ? ಚಾನ್ಸ್ ಇಲ್ಲ. ಆ ಕಾರ್ಡ್ ಏನಂತ ನೀವು ಇವಾಗ ಹೇಳ್ತೀರಾ? ನಾನು ಹೇಳ್ತೀನಾ? ನೀವು ಅಂದ್ರೆ ಕಾರ್ಡಲ್ಲಿ ಏನೋ ಬರ್ದಿದ್ದೀರಾ ಅಥವಾ ಏನೋ? ಒಂದೇ ಒಂದು ಕಾರ್ಡ್ ತಿರುಗಿದೆ. ಓಕೆ, ಆ ಕಾರ್ಡ್ ಯಾವುದು ಅಂತ ನಾನು ಹೇಳ್ತೀನಿ. ಓಕೆ, ಹೇಳಿ, ಯಾವುದೋ ಒಂದು ಕಾರ್ಡ್ ಹೇಳಿ, ಯಾವುದೋ ಒಂದು ಕಾರ್ಡ್ ಹೆಸರು ಹೇಳಿ ನೋಡೋಣ. ಯಾವುದೋ ಒಂದು ಮನ್ಸಿಗೆ ಬಂದು ಯಾವುದೋ ಒಂದು ಕಾರ್ಡ್ ಹೆಸರು. ಕಿಂಗು ಎ ಎಲ್ಲ ತುಂಬ ಈಸಿ. ಟಫ್ ನಂಬರ್ ಕೊಡಿ ನನಗೆ. ಕಿಂಗ್ ಬೇಕಾದ್ರೆ ನಿಂತ್ಕೋಬಹುದು, ನಿಮ್ ಖುಷಿ ಅದು. ಬೇಡ ಬೇಡ, ಇಲ್ಲಿ ಹೇಳ್ತೀನಿ ಹಂಗಾದ್ರೆ. 4. ಹಾ. ಸ್ವಲ್ಪ ಟಫ್ ಇದೆ. 4 ಆಫ್ ಕ್ಲಬ್, ಹಾರ್ಟ್, ಸ್ಪೇಡ್, ಡೈಮಂಡ್. ಏನ್ ಬೇಕು? 4 ಆಫ್ ಡೈಮಂಡ್. ಮೈಂಡ್ ಚೇಂಜ್ ಮಾಡ್ತೀರಾ? 4 ಇರ್ಲಿನ ನಿಮ್ ಇಷ್ಟ. ಆಮೇಲೆ ಮನೆಗೆ ಹೋದ್ಮೇಲೆ ಯಾಕಪ್ಪ ಮೈಂಡ್ ಚೇಂಜ್ ಮಾಡಿ ಅಂತ ಯೋಚನೆ ಮಾಡಿ. ಡೈಮಂಡ್ ಇರಲಿ ಸರ್. 4 ಆಫ್ ಡೈಮಂಡ್. 4 of 4 ಡೈಮಂಡ್ ಶೋರ್. ಯಾ
100% 100% ಫಿಕ್ಸ್ಡ್. ಫಿಕ್ಸ್. ಇವಾಗ ಇದರಲ್ಲಿ 4 ಡೈಮಂಡ್ ಟರ್ನ್ ಆಗಿದ್ರೆ ಮುಗೀತು, ಫುಲ್ ಖುಷಿಯಾಗಿ ಬರ್ತೀರಾ. ಅಫ್ಕೋರ್ಸ್ ಹಾಗೆ dance, ಆಗ್ತೀನಿ, ಯಾಕಂದ್ರೆ full ನಾನು dance. ಹೇಳಿರೋದು ಅಲ್ಲಿ ನಿಜ, ಇವ್ರು ಹೇಳಿರೋ ಟರ್ನ್ ಆಗಿದೆ ಅನ್ನೋ ಒಂದು ಆಶ್ಚರ್ಯನೂ ಆಗುತ್ತೆ. ಇದೆಲ್ಲ ತೆಗೆದು ಬಿಸಾಕಿ ಹೆಂಗಾಗುತ್ತೆ ಸರ್, ಶಾಕ್ ಹಾಕಿ ಕೂತ್ಕೊಂಡಿರ್ತೀನಿ ಇಲ್ಲಿ. ಅಷ್ಟೆಲ್ಲ ಬೇಕಾಗಲ್ಲ. 4 ಆಫ್ ಡೈಮಂಡ್. ಡೈಮಂಡ್ ನೀವೇನ್ ಬೇಕಾದ್ರೆ ಹೇಳಿರ್ಬೋದು. ನೀವ್ ಹೇಳಿದ್ 4 ಆಫ್ ಡೈಮಂಡ್ ಇದರೊಡೆ ಎಂತದಿಲ್ಲ. 4 ಆಫ್ ಡೈಮಂಡ್ ಕ್ಲಬ್ ಅಲ್ವಾ, ಒಂದೇ ಒಂದು ಕಾರ್ಡ್ ಮತ್ತೆ ತಿರುಗಿದೆ, ಬೇರೆ ಯಾವ್ದು ತಿರುಗಿಲ್ಲ. ಹೌದು. ಇದು ಕಾರ್ಡು 4 ಆಫ್ ಡೈಮಂಡ್ ಆಗಿದ್ರೆ ಶೋ ಸ್ಟನ್. ನೀವೇನ್ ತೋರಿಸ್ಬಿಡಿ ಕ್ಯಾಮ್ರಾ. ಓ ಮೈ ಗಾಡ್. 4 ಆಫ್ ಡೈಮಂಡ್ ಬಿಡಿ ಸರ್, ಹ್ಯಾಟ್ಸ್ ಆಫ್ ಟು ಯು ಸರ್. ಬೇರೆ ಏನು ಮಾತಿಲ್ಲ ಸರ್, ಸೂಪರ್. ಇನ್ನೇನು ಅದ್ರ ಬಗ್ಗೆ ಇನ್ನೊಂದು ಕ್ವಶನ್ ಕೇಳಕ್ಕಾಗಲ್ಲ, ಅದ್ರ ಬಗ್ಗೆ ಉತ್ತರ ಎಕ್ಸ್ಪೆಕ್ಟ್ ನಾನು ಮಾಡಲ್ಲ. ಆದ್ರೂ ಹೆಂಗೆ ಸರ್ ಇದೆಲ್ಲ ಈ ತರ ಹೆಂಗೆ? ನಿಮ್ಮನ್ನ ಖುಷಿ ಪಡಿಸ್ಕೋಸ್ಕರ ಕಲ್ತಿಟ್ಟಿದ್ದೀರಿ ನಾವು ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಆಡಿಯನ್ಸ್ನ ಇದೇ ಥರ ಖುಷಿ ಪಡಿಸ್ತಾರೆ ಸರ್, ಆಡಿಯನ್ಸ್ಗೆ ಇದೇ ಥರ ಎಂಟರ್ಟೈನ್ಮೆಂಟ್ ಮಾಡ್ತೀರಿ ಸರ್. ನಿಮ್ಮ ಮ್ಯಾಜಿಕ್ ಇಂಟರ್ನ್ಯಾಷನಲ್ ಲೆವೆಲ್ ಆಲ್ರೆಡಿ ಹೋಗಿದೆ, ಇನ್ನೂ ದೊಡ್ಡ ಮಟ್ಟದಲ್ಲಿ ನೀವು ಬೆಳಿಬೇಕು ಸರ್. ಯಾಕೆ ಅಂದರೆ ಒಂದು ಇನ್ಸ್ಟಾಗ್ರಾಮಲ್ಲಿ ನಾನು ನಿಮ್ಮನ್ನು ನೋಡಿದ್ದು ಸರ್, ಅದು ಸೀರಿಯಸ್ಲಿ ನಾನು ನಿಜ ಹೇಳ್ತೀನಿ. ಒಂದು ಇನ್ಸ್ಟಾಗ್ರಾಮಲ್ಲಿ ನಾನು ನಿಮ್ಮನ್ನು ಫಸ್ಟ್ ನೋಡಿದೆ. ಜಸ್ಟ್ ರೀಲ್ಸ್ನ ಸ್ಕ್ರೋಲ್ ಮಾಡಬೇಕಾದ್ರೆ ಏನೋ ಮ್ಯಾಜಿಕ್ ಬಂದ, ನನಗೂ ಇಂಟ್ರೆಸ್ಟ್ ಮ್ಯಾಜಿಕ್ ನೋಡೋದು, ಏನಾದೊಂದು ಕ್ಯೂರಿಯಾಸಿಟಿ ಇರೋದು ನೋಡೋದು ನನಗೂ ಇಂಟ್ರೆಸ್ಟ್. ನೋಡಿದೆ ನಿಮ್ಮ ಜಾದು ನೋಡೋದು ತುಂಬ ಇಂಟ್ರೆಸ್ಟ್ ಅನಿಸ್ತು. ನಾನು ಯಾಕೆ ಪಾಡ್ಕಾಸ್ಟ್ ಮಾಡಬಾರ್ದು ಇವ್ರನ್ನ? ಈಗ ಎಂತೆಂಥವ್ರನ್ನ ಕರ್ಕೊಂಬಂದು ಕೂರಿಸ್ಕೊಂಡು ನಾವೆಲ್ಲರೂ ಮಾಡ್ತೀವಿ, ಏನೋ ಒಂದು ವಿಚಾರಗಳನ್ನ ಮಾಡ್ತಾ ಇದ್ದೀನಿ ನಾನು. ಜನಕ್ಕೆ ಗೊತ್ತಿಲ್ಲದಿರೋ ವಿಚಾರಗಳನ್ನ ತಿಳಿಸೋದೇ ನನ್ನ ಶಂಭೋ ಯೂನಿವರ್ಸ್ ಯೂಟ್ಯೂಬ್ ಚಾನಲ್ ಪಾಡ್ಕಾಸ್ಟ್ನ ಮೈನ್ ಉದ್ದೇಶ. ಸೊ ಹಂಗಾಗಿ ಒಂದು ಮ್ಯಾಜಿಕ್ ಬಗ್ಗೆನೂ ತಿಳಿಸೋಣ, ಎಲ್ಲೂ ತೋರಿಸಿಲ್ಲ. ಒಬ್ಬ ಮ್ಯಾಜಿಷಿಯನ್ನ ಕೂರಿಸಿ ಒಂದು ಪಾಡ್ಕಾಸ್ಟ್ ಮಾಡೋಣ, ಯಾಕೆ ಮಾಡಬಾರ್ದು? ಮಾಡೋಣ ಅನ್ಸೋ ನಿಮ್ಮ ನೋಡಿದ ತಕ್ಷಣ ಇಂಟ್ರೆಸ್ಟ್ ಆಯಿತು, ಮಾಡಬೇಕು, ಈ ಸರ್ನ ಕರೆಸ್ಬೇಕು ಅಂದ್ಬಿಟ್ಟು ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದೆ. ನಾನು ಮೆಸೇಜ್ ಮಾಡಿದ್ದಕ್ಕೆ ತಕ್ಷಣ ನೀವು ನಂಗೆ ರಿಪ್ಲೈ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವೆಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ಇದ್ರೋ ಏನೋ ನನಗೆ ಗೊತ್ತಿಲ್ಲ, ಬಟ್ ಆದರೂ ಒಂದು ಮೆಸೇಜ್ ಮಾಡಿದೆ ನಿಮಗೆ, ನೀವು ತಕ್ಷಣ ರಿಪ್ಲೈ ಮಾಡಿದ್ರಿ, ತಕ್ಷಣ ಬಂದ್ರಿ. ನಮಗೋಸ್ಕರ, ನನ್ನ ಒಂದು ಚಾನಲ್ಗೋಸ್ಕರ, ನನ್ನ ಪಾಡ್ಕಾಸ್ಟ್ಗೋಸ್ಕರ, ನನ್ನ ಆಡಿಯನ್ಸ್ಗೋಸ್ಕರ ಒಂದಷ್ಟು ಜಾದು ತೋರಿಸಿದ್ರಿ, ಒಂದು ಮ್ಯಾಜಿಕ್ ತೋರಿಸಿದ್ರಿ. ನಮಗೂ ಗೂಸ್ ಬಂಪ್ಸ್ ಬಂತು, ನಮಗೂ ಶಾಕ್ ಕೂಡ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಮತ್ತೊಮ್ಮೆ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್. ಸರ್ ಲಾಸ್ಟಾಗಿ ಏನೋ ನಮ್ಮ ಆಡಿಯನ್ಸ್ಗೆ ಹೇಳಂಗಿದ್ರೆ ನೀವು ಹೇಳ್ಬೋದು. ನಾನು ಬಂದ್ಬಿಟ್ಟು ಅದೇ ನಿಮ್ಗೆ ಹೇಳ್ದಂಗೆ ಇಂಡಿಯಾದಲ್ಲಿ ಮ್ಯಾಜಿಕ್ ಮಾಡ್ತಿದ್ದೆ. US ಹೋಗ್ಬಿಟ್ಟು ಮ್ಯಾಜಿಕ್ ಮಾಡಿದೆ. 7 ವರ್ಷ ಅಲ್ಲಿ ಮ್ಯಾಜಿಕ್ ಮಾಡಿದೆ. ನನಗೆ 83 ವಯಸ್ಸುವರೆಗೂ ಅಲ್ಲಿ ಶೋಗೆ ಕೆಲಸ ಇದೆ, ಇವಾಗಲೂ ಇದೆ. ಬಟ್ ನನಗೆ ಅದಕ್ಕಿಂತ ನಮ್ಮ ಜನರಿಗೆ, ಕನ್ನಡ ಜನರಿಗೆ, ಆಮೇಲೆ ತಮಿಳ್ನಾಡಲ್ಲಿ ಇವರಿಗೆ ನಾನು ಮ್ಯಾಜಿಕ್ ಮಾಡಬೇಕು ಅನ್ನೋದು ನನ್ನ ಇಷ್ಟ. ಅದಕ್ಕೆ ನನ್ನ ಕೆಲಸ ಬೇಡ ಇರಲಿ, ಕೆಲಸ ಅಲ್ಲೇ ಇರಲಿ ಅಂತ ನಾನು ಬಂದಿದ್ದೀನಿ. ನಾನು ಇನ್ನೂ ಮ್ಯಾಜಿಕ್ ತೋರಿಸ್ತೀನಿ, ಕನ್ನಡ ಜನರೆಲ್ಲ ನೋಡಲಿ, ಅವ್ರು ಖುಷಿ ಆಗಲಿ, ನಾನು ಖುಷಿ ಆಗ್ತೀನಿ ಅಷ್ಟೇ, ಬೇರೆ ಏನಿಲ್ಲ. ಅವ್ರು ಖುಷಿ ಪಡಿಸೋದೇ ನನ್ನ ಖುಷಿ. ಅದೇ ನಾನು ಹೇಳ್ಬೇಕಾಗಿರೋದು. ಸೂಪರ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ. ಪರವಾಗಿಲ್ಲ ಮಾಡಿ ಸರ್. 100% ನಿಮ್ಮ ಜಾದು ಇನ್ನೂ ತುಂಬಾ ಇದೆ, ನಿಮ್ಮ ಮ್ಯಾಜಿಕ್ ಇನ್ನೂ ತುಂಬಾ ಇದೆ ಅಂತ ಗೊತ್ತಾಯ್ತು. ಇಷ್ಟಕ್ಕೆ ನಾನು ನಿಲ್ಸಲ್ಲ, ಇನ್ನೊಂದು ಪಾಡ್ಕಾಸ್ಟ್, ಇನ್ನೊಂದು ಎಪಿಸೋಡ್ ಮಾಡೋಣ ಸರ್. ಖಂಡಿತ ಮಾಡೋಣ, ಖಂಡಿತ ಆ ಪ್ರೋಗ್ರಾಮ್ ನಾನು ನಿಮ್ಗೆ ಇನ್ವೈಟ್ ಮಾಡ್ತೀನಿ. ಖಂಡಿತ ಮಾಡೋಣ, ಇನ್ನೊಂದು ಎಪಿಸೋಡ್ ಮಾಡೋಣ. ಜನಕ್ಕೆ ನಿಮ್ಮಲ್ಲಿರೋ ಒಂದು ಟ್ಯಾಲೆಂಟ್, ನಿಮ್ಮಲ್ಲಿರೋ ನಿಮ್ಮ ಕಲೆ ಜನಕ್ಕೆ ಗೊತ್ತಾಗಬೇಕು ಸರ್. ಥ್ಯಾಂಕ್ ಯು ಸೊ ಮಚ್ ನಮ್ಮ ಪ್ರೋಗ್ರಾಮ್ಗೆ ಮತ್ತೊಮ್ಮೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು.